ಸೊ ಇದರಲ್ಲಿರೋ ಅಮೌಂಟ್ 74.95. ಅದರಲ್ಲಿ ಎಕ್ಸಾಕ್ಟ್ 2021 ಅಲ್ಲಿ ಆಡಿಟ್ ಆದ್ಮೇಲೆ ಅದು ಎಷ್ಟು ಫ್ರಾಡ್ ಅಮೌಂಟ್, ಎಷ್ಟು ಬೋಗಸ್ ಶೇರ್ಸ್, ಎಷ್ಟು ಬ್ಯಾಂಕಿನ ದುಡ್ಡಲ್ಲಿ ಶೇರ್ಸ್ ಕ್ರಿಯೇಟ್ ಮಾಡಿದ್ದಾರೆ, ಅದೆಲ್ಲ ಡೀಟೇಲ್ಸ್ ಆಡಿಟ್ ರಿಪೋರ್ಟ್ ಅಲ್ಲಿ ಬರುತ್ತೆ. ಬಟ್ ಈ 19-20 ವರ್ಷದ ಲೆಕ್ಕದ ಪ್ರಕಾರ ಅದು ರಿಕನ್ಸಿಲಿಯೇಷನ್ ಆಗಿರ್ಲಿಲ್ಲ. ಆಗದೆ ಇರೋ ಕಾರಣ ನಾನು ಹೇಳಿದ್ದು ಅದೇ, ಶೇರ್ ಅಲಾಟ್ ಆದ್ರೆ ಅಲಾಟ್ ಮಾಡಬೇಕಾಗಿದ್ದು ಬೋರ್ಡ್ ಅಲ್ಲಿ ಅಲಾಟ್ ಆಗಬೇಕು. ಸೊ ಬೋರ್ಡ್ ಮೀಟಿಂಗ್ ಮಿನಿಟ್ಸ್ ಬೇಕಾಗಿತ್ತು, ನನಗೆ ಮಿನಿಟ್ಸ್ ಬೇಕಾಗಿತ್ತು. ಸೊ ಮಿನಿಟ್ಸ್ ಕೊನೆಗೆ ಸಿಕ್ತು, CID ಅವ್ರ ಹತ್ರ ಸೀಸ್ ಮಾಡಿದ್ದು. ಸೊ ಅದು ಮಾಡಿದ್ವಿ. ಸೊ ನೆಕ್ಸ್ಟ್ ಬಂದು ಈ ಮೀಸಲು ನಿಧಿ ಮತ್ತು ಹೆಚ್ಚುವರಿ ನಿಧಿ. ಇದರಲ್ಲಿ ಇವಾಗ ಲಾಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ರಿಸರ್ವ್ಸ್ ಎಲ್ಲ ವೈಪ್ ಔಟ್ ಆಗಿರುತ್ತೆ, ಏನು ಉಳಿದಿರೋದಿಲ್ಲ. ಬಟ್ ಸ್ಟಾಫ್ 2 ಸೂಪರ್ ಅನ್ಯೂಷನ್ ಗ್ರಾಜ್ಯುಟಿಗೆ ಮಾತ್ರ 2 ಇವರು LIC ಪಾಲಿಸಿ ತಗೊಂಡಿದ್ದಾರೆ. ಅದನ್ನ ವಿ ಹವ್ ಪೇಡ್, ಇನ್ನ ಲಾಸ್ಟ್ ಇಯರ್ ಪೇಮೆಂಟ್ ಆಗಿಲ್ಲ. ಸೊ ಓನ್ಲಿ ದೋಸ್ 2 ಥಿಂಗ್ಸ್ ವಿಲ್ ಹ್ಯಾವ್ ಸಮ್ ವ್ಯಾಲ್ಯೂ. ಮಿಕ್ಕಿದ್ದು ಅದು ಬಿಟ್ರೆ ಇನ್ನು ರಿಸರ್ವ್ಸ್ ಯಾವುದು virtually it is wiped out because of the accumulated losses. ಮತ್ತೆ then we are coming to the ಡೆಪಾಸಿಟ್ಸ್ ಅಲ್ಲಿ ಇವರು RBI ಕೊಟ್ಟ ರಿಪೋರ್ಟ್ ಪ್ರಕಾರ ಆಲ್ಮೋಸ್ಟ್ 150 ಕೋಟಿ, ಅಂದ್ರೆ 149.33 ಕೋಟಿ ಫೇಕ್ ಡೆಪಾಸಿಟ್ಸ್ ಕ್ರಿಯೇಟ್ ಮಾಡಿದ್ರು ಅಂತ ಬರೆದು ಕೊಟ್ಟಿದ್ರು ಹಳೆ ಮ್ಯಾನೇಜ್ಮೆಂಟಿನ ಪ್ರೆಸಿಡೆಂಟ್ ಮತ್ತು CEO, ವಿತ್ ಲಿಸ್ಟ್ ಆಫ್ ಕಸ್ಟಮರ್ಸ್. ಅಂಡ್ ಅದನ್ನ ಹಿಡ್ಕೊಂಡು ನಾವು ಹುಡುಕಿ, ಬಟ್ ಅಮೌಂಟ್ ಅದಕ್ಕಿಂತ ಜಾಸ್ತಿ ಇದೆ, ಅದನ್ನೆಲ್ಲ ಕ್ಲೋಸ್ ಮಾಡಿ ಎಲ್ಲಿಂದ ದುಡ್ಡು ಹೋಗಿದೆಯೋ ವಾಪಸ್ ಅಲ್ಲಿಗೆ ಹಾಕಿದ್ದೀವಿ. ಕೆಲವುದು ರಿಕವರಿಗೆ ಮಾಡಬೇಕಾಗುತ್ತೆ, ಅದು ಅಂತ ಅಕೌಂಟ್ಗಳಿಗೆ ನಾವು ಡೆಬಿಟ್ ಮಾಡಿ ಇಟ್ಟಿದ್ದೀವಿ. ಸೊ ದಟ್ ವಿಲ್ ಆಲ್ ಗೋ ಆಸ್ ಅ ರಿಕವರಿ. ಅದರಲ್ಲಿ ಕೆಲವು ಡೆಪಾಸಿಟ್ಗೆ ಬಡ್ಡಿನೂ ಹೋಗಿದೆ, ತಿಳಿದ್ರೆ. ಸೊ ಅದೆಲ್ಲ ಎಲ್ಲೆಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗಬೇಕು, ಕಂಪ್ಲೇಂಟ್ಗೆ ಕಳಿಸ್ಕೊಟ್ಟಿದೀವಿ, ಪೊಲೀಸ್ ಅವ್ರಿಗೂ ಕಳಿಸ್ಕೊಟ್ಟಿದೀವಿ, EDಗೂ ಕಳಿಸ್ಕೊಟ್ಟಿದ್ವಿ. ಸೊ ಅದು ಆಸ್ ಫಾರ್ ಅಸ್ ಡೆಪಾಸಿಟ್ಸ್ ಆರ್ ಕನ್ಸರ್ನ್. ಅದರಲ್ಲಿ ಆಲ್ಮೋಸ್ಟ್ ಇವಾಗ ನಮ್ಮ ಇದು DCGC ಕ್ಲೇಮ್ಸ್ ಬಂದಾಗ ಸುಮಾರು ವೆರಿಫಿಕೇಶನ್ ಮಾಡಿದ್ವಿ. 100% ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಮ್ಗೆ ಟೈಮ್ ಇರಲಿಲ್ಲ. ಲಿಮಿಟೆಡ್ ಟೈಮ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ವಿ. ಅದರಲ್ಲೂ ಒಂದು ಆಲ್ಮೋಸ್ಟ್ ಇನ್ನ 25 ಕೋಟಿಯಷ್ಟು ಕ್ಲೇಮ್ ಬಂದಿಲ್ಲ. ಯಾವ ಕಾರಣಕ್ಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಬಟ್ ಹೇಳ್ದಂಗೆ ಇದರಲ್ಲಿ ಆಲ್ಮೋಸ್ಟ್ ಇನ್ನೊಂದು ಇವಾಗ ಈ ಲೋನ್ಸ್ ಇದ್ರದ್ದು ಒಂದು ವಿ ಆರ್ ಬಿಸಿ ದಟ್ ಅದು ಮಾಡ್ತಾ, ಅದು ಆಗಿದ ತಕ್ಷಣ ಈ ಡೆಪಾಸಿಟ್ ವಿಲ್ ಸ್ಟಾರ್ಟ್ ದಟ್ ವಾಟ್ ಎವರ್ ಇಸ್ ದಿ ರಿಮೈನಿಂಗ್ fake deposits identification is concerned. So next bank balances, ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್. ಅದರಲ್ಲಿ ನೋಡಿದ್ರೆ ನಿಮಗೆ ಬ್ಯಾಂಕಿನಿಂದ ನಾವು ಬ್ಯಾಲೆನ್ಸ್ ಸರ್ಟಿಫಿಕೇಟ್ ತಗೊಳ್ಬೇಕು. ಇನ್ಫ್ಯಾಕ್ಟ್ ಆಡಿಟರ್ಸು ಅಷ್ಟೇ, ಪ್ರತಿ ಆಡಿಟರ್ಸು ಅಷ್ಟೇ. ನಾವು ಬ್ಯಾಂಕಿಂದ ಇವಾಗ ನಮ್ಮ ಬ್ಯಾಂಕ್ ಅವರು ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಅಕೌಂಟ್ ಇದೆ ಅನ್ಕೊಳ್ಳಿ, ನಾವು ಅಲ್ಲಿಂದ ಬ್ಯಾಲೆನ್ಸ್ ಸರ್ಟಿಫಿಕೇಟ್ ನಾವು ತರಿಸಿ ಆಡಿಟರ್ಸ್ ಕೊಡ್ತೀವಿ. ಅದು ನಾವು ಆಡಿಟರ್ಸ್ ಕೊಡೋದು ಅಲ್ದಿರೆ ಆಡಿಟರ್ಸ್ ಡೈರೆಕ್ಟ್ ಬ್ಯಾಂಕ್ ಬರೆದು ಕನ್ಫರ್ಮೇಶನ್ ತಗೊಳ್ಬೇಕು. ಇದು ಮೊದಲು ಮಾಡಿಲ್ಲ ಅನ್ಸುತ್ತೆ, ಯಾಕಂದ್ರೆ ಈವನ್ ನಾನು ಚಾರ್ಜ್ ತಗೊಂಡಾಗ ನಾನು ವೆರಿಫೈ ಮಾಡಿದಾಗ ಬಹಳ ವ್ಯತ್ಯಾಸ ಇತ್ತು ಬ್ಯಾಂಕ್ ಬ್ಯಾಲೆನ್ಸ್ಗೂ ನಮ್ಮ ಬ್ಯಾಂಕ್ ಬುಕ್ಸ್ ಅಲ್ಲಿ, ನಮ್ಮ ಬುಕ್ಸ್ ಅಲ್ಲಿರೋ ಬ್ಯಾಲೆನ್ಸ್ಗೂ. ಸೊ ಇದು ಇವಾಗ 31/3/2020 ನೀವು ನೋಡ್ಬೋದು 105 ಕೋಟಿ ಅಂತ ತೋರಿಸುತ್ತೆ ಆಸ್ ಪರ್ ದ ಬ್ಯಾಂಕ್ ಬುಕ್ಸ್. ಬಟ್ ಆಕ್ಚುಲಿ ಇದ್ದಿದ್ದು 53 ಕೋಟಿ, 53 crores. ಸೊ ಉಳಿದಿದ್ದು ಫ್ರಾಡ್. ಅದಕ್ಕೇನೇನು ಕಂಪ್ಲೇಂಟ್ ಲಾಡ್ಜ್ ಮಾಡೋದು ಎಲ್ಲ ಮಾಡಿದೀವಿ. ಯಾರು ಮಾಡಿದ್ದಾರೆ, ಯಾರು ಸ್ಟಾಫ್ ರೆಸ್ಪಾನ್ಸಿಬಲ್ ಇದ್ದಾರೆ, ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಚಾರ್ಜ್ ಶೀಟ್ ಎಲ್ಲ ಇಶ್ಯೂ ಮಾಡಿ ಅವ್ರ ಮೇಲೂ ಆಕ್ಷನ್ ತಗೊಂಡಾಗಿದೆ. ಇನ್ನ ಪೊಲೀಸ್ ಕಂಪ್ಲೇಂಟ್ ಮುಂದಿನ ಇದು ಬಾಕಿ ಇದೆ. ಅದು ನಾನು ಹೇಳದಂಗೆ ಅವಾಗಲೇ ಕ್ಯಾಶ್ ಮಿಸ್ಸಿಂಗ್ ಇತ್ತು.
ಮಿಸ್ಸಿಂಗ್ ಕ್ಯಾಶ್ಗೆ ಇಮಿಡಿಯೇಟ್ ಆಗಲಿ ಕಂಪ್ಲೇಂಟ್ ಲಾಂಚ್ ಮಾಡಿದ್ದೆ. ಉಳಿದಿದ್ದಕ್ಕೆಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಿ ಅನ್ರಿಕನ್ಸಲ್ಡ್ ಎಂಟ್ರಿ, ಮಿಸ್ಅಪ್ರಾಪ್ರಿಯೇಷನ್ ಎಲ್ಲ ಆಗಿದೆಯೋ ಅದಕ್ಕೆಲ್ಲ ಕಂಪ್ಲೇಂಟ್ಸ್ ಲಾಂಚ್ ಮಾಡಿ ಆಗಿದೆ. ಇನ್ನು ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್ ಅಲ್ಲೂ ವ್ಯತ್ಯಾಸ ಇದೆ. ಇನ್ವೆಸ್ಟ್ಮೆಂಟ್ ಇವರು ತೋರಿಸಿರೋದು ಬುಕ್ಸ್ ಪ್ರಕಾರ 721 ಕೋಟಿ ಏನೋ ಬುಕ್ಸ್ ಅಲ್ಲಿ ತೋರಿಸಿದ್ದಾರೆ, ಬಟ್ ಆಕ್ಚುಲಿ ಇದ್ದು 467 crores. ಸೊ ದೇರ್ ಆಲ್ಸೋ ದ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆರ್ ಮಿಸ್ಸಿಂಗ್. ಅಂದ್ರೆ ಇವರು ಇನ್ವೆಸ್ಟ್ಮೆಂಟ್ ಅಂತ ಡೆಬಿಟ್ ಮಾಡಿ ಇವರವರೇ ಬ್ಯಾಂಕ್ ಒಳಗೆ ಅಂದ್ರೆ ಇವರಿಗೆ ಪರ್ಸನಲ್ ಇದಕ್ಕೆ ಫ್ರಾಡ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅದು ಇನ್ವೆಸ್ಟ್ಮೆಂಟ್ಸ್ ವೆರಿಫೈ ಮಾಡಿ ಇದು ಆಡಿಟರ್ ಸರ್ಟಿಫೈ ಮಾಡಿರೋ ಫಿಗರ್ಸ್ ಇದು. ಸೊ ನಾನು ಹೇಳ್ದಂಗೆ ಅವ್ರು ಇಂಡಿಪೆಂಡೆಂಟ್ಲಿ ದೇ ಹ್ಯಾವ್ ಟೇಕನ್ ಕನ್ಫರ್ಮೇಶನ್ ಫ್ರಮ್ ಆಲ್ ದಿ ಬ್ಯಾಂಕ್ಸ್ ಇನ್ಕ್ಲೂಡಿಂಗ್ RBI ವೇರ್ ವಿ ಆರ್ ಮೇಂಟೈನಿಂಗ್ ಬ್ಯಾಲೆನ್ಸ್. RBI ಹತ್ರ ಡೈರೆಕ್ಟ್ ದೇ ಟೇಕ್ ಫ್ರಮ್ ಆಲ್ ದಿ this one. So that auditors have done that job 2020. So this is a certified figures, verified, confirmed by the banks, including the investments. ಸೊ ಇದಾದ ಮೇಲೆ ಸಾಲ ಮತ್ತು ಮುಂಗಡಗಳು, ಇದರಲ್ಲಿ ತೋರಿಸಿರೋ ಫಿಗರ್ ಇದರಲ್ಲಿ ತುಂಬಾ ಫ್ರಾಡ್ ಇದೆ. ಇನ್ಫ್ಯಾಕ್ಟ್ ಹಾರ್ಡ್ಲಿ 0.04% ಏನೋ ಜೆನ್ಯೂನ್ ಲೋನ್ಸ್ ಇದೆ. ಇನ್ಫ್ಯಾಕ್ಟ್ ಇವಾಗ ನಾನು ಚಾರ್ಜ್ ತಗೊಂಡಾಗ ವೆರಿಫೈ ತುಂಬಾ ಡಾಕ್ಯುಮೆಂಟ್ಸ್ ಬಹಳ ಕಮ್ಮಿ ಇತ್ತು ಇಲ್ಲಿ ನಮ್ಮ ಹತ್ರ ಬ್ಯಾಂಕಲ್ಲಿ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ತುಂಬಾ ಇವರು ಪೊಲೀಸವ್ರು ಸೀಸ್ ಮಾಡಿ CID ಅವರು ಅದು ಫಸ್ಟ್ CID ನಲ್ಲೂ ವಿಚಾರಿಸಿದಾಗ ಅವರು ಬಸವನಗುಡಿ ಪೊಲೀಸ್ ಸ್ಟೇಷನ್ ಫಸ್ಟ್ ಬಾನಸವಾಡಿ ಕಂಪ್ಲೇಂಟ್ ಆಗಿದ್ದು ಬಸವನಗುಡಿಗೆ ಟ್ರಾನ್ಸ್ಫರ್ ಆಗಿ ಕೊನೆಗೆ ACB ಅವರಿಗೆ ಟ್ರಾನ್ಸ್ಫರ್ ಆಗಿ ACB ಅವರು ರೈಡ್ ಮಾಡಿ ಅವರು ಸೀಸ್ ಮಾಡಿದ್ದು ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅದನ್ನ ತಗೊಂಡು ಕೊನೆಗೆ CID ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಬಟ್ ಅವ್ರ ಹತ್ರ ಇದ್ದಷ್ಟು ಜೆರಾಕ್ಸ್ ಕಾಪೀಸ್ ಕೊಟ್ಟಿದ್ದಾರೆ ನನಗೆ. ನಮ್ಮ ಹತ್ರ ಇರೋ ಒರಿಜಿನಲ್ಸ್ ಪ್ಲಸ್ ಅವ್ರು ಕೊಟ್ಟಿರೋ ಜೆರಾಕ್ಸ್ ಇದೆಲ್ಲ ತಗೊಂಡು ಆಸ್ ಆನ್ ಟುಡೇ ಆಲ್ಮೋಸ್ಟ್ ವಿ ಹ್ಯಾವ್ ಕಂಪ್ಲೀಟೆಡ್ ದಿ ವೆರಿಫಿಕೇಶನ್. ನೌ ದ ಇನ್ವೆಸ್ಟಿಗೇಷನ್ ಈಸ್ ಇನ್ ಪ್ರೋಗ್ರೆಸ್ ಬಿಕಾಸ್ ವಿ ಹ್ಯಾವ್ ಟು ಲಾಂಚ್ ಪೊಲೀಸ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ದಿಸ್ ಬಾರೋವರ್ಸ್ ಅಂಡ್ ದೇರ್ ಗ್ರೂಪ್ಸ್. ಸೊ ಅದು ಕೆಲಸ ನಡೀತಾ ಇದೆ. ಬಟ್ ಅದು ಮಾಡೋ ಟೈಮಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 99% ಇದು ಹೊರಗಡೆ ತಿಳಿದಿರೋ ವಿಷಯ. ಬಟ್ ಆದಷ್ಟು ಏನಂದ್ರೆ ನೀವು ಹೊರಗಡೆ ಹೇಳದೇ ಇರೋದು ಒಳ್ಳೇದು. though it is part of the official record, but still documentation is defective ಅಂತ ಆಲ್ರೆಡಿ RBI ರಿಪೋರ್ಟ್ ಅಲ್ಲೂ ಇದೆ. ಬೇರೆ ನಿಮಗೆ ವಾಟ್ಸಪ್ ಅಲ್ಲಿ ಅದು ಇದೆಲ್ಲ ಬಂದಿತ್ತು. ನಾನು ನಂಬಿರ್ಲಿಲ್ಲ. ನಾನು ಇನ್ಫ್ಯಾಕ್ಟ್ ಬ್ಯಾಂಕ್ ಈ ಅಸೈನ್ಮೆಂಟ್ ತಗೊಳ್ಳೋದಕ್ ಮೊದಲು ಇಷ್ಟು ಇದಾಗಿರುತ್ತೆ ಅಂತ. ಬಟ್ ಚಾರ್ಜ್ ತಗೊಂಡ್ಮೇಲೂ ನನಗೆ ಒಂದು ಅಟ್ಲೀಸ್ಟ್ 25% or 50% ಇರ್ಬೋದು ಅನ್ಕೊಂಡಿದ್ದೆ, ರಿಕವರಿಗೆ ಸುಲಭ ಆಗ್ಬೋದು ಅಂತ. ಬಟ್ ಇವಾಗ ಪ್ರತಿ ಡಾಕ್ಯುಮೆಂಟ್ಸ್ ಮಾರ್ಗೇಜ್ ಮಾಡಿರೋದು ಪ್ರತಿಯೊಂದು ವೆರಿಫಿಕೇಶನ್ ನಡೀತಾ ಇದೆ. ದಿ ಪರ್ಸೆಂಟೇಜ್ ಆಫ್ ನಾಟ್ ಓನ್ಲಿ ದಿ ಇದು ಡಾಕ್ಯುಮೆಂಟೇಶನ್ ಮಾತ್ರ ಅಲ್ಲ, ಫಂಡ್ಸ್ ಎಲ್ಲಿ ಹೋಗಿದೆ, ಯಾರಿಗೂ ಹೋಗಿದೆ, ಅದೇ ತರ ಮಾರ್ಗೇಜ್ ಮಾಡಿರೋದು ಎಷ್ಟೋ ಮಾರ್ಗೇಜಸ್ ರಿಲೀಸ್ ಮಾಡಿಬಿಟ್ಟಿದಾರ. ನಾವು EC ತಗೊಂಡಾಗೆಲ್ಲ ಗೊತ್ತಾಗ್ತಾ ಇರೋದು. ಇನ್ನು ಕೆಲವುದು ಲೋನ್ ಯಾರೋ ಹೆಸರಲ್ಲಿದೆ, ಮಾರ್ಗೇಜ್ ಯಾರ್ದೋ ಇದೆ, ಮಾರ್ಗೇಜ್ಗೂ ಲೋನ್ಗೂ ವಿ ಆರ್ ನಾಟ್ ಏಬಲ್ ಟು ರಿಲೇಟ್. ಈ ತರ ಎಲ್ಲ ತುಂಬಾ ಇಶ್ಯೂಸ್ ಇದೆ. ಬಟ್ ಅದಕ್ಕೆ ಕಾನೂನು ಪ್ರಕಾರ ಏನೇನು ಮಾಡ್ಬೋದು ಅಂತ ವಿ ಆರ್ ಟ್ರೈಂಗ್ ಟು ಡೂ ಇಟ್. ಇನ್ಫ್ಯಾಕ್ಟ್ ಎನ್ಫೋರ್ಸ್ಮೆಂಟ್ ಲೀಗಲ್ ಪ್ರಾಸೆಸ್ ಅಲ್ಲಿ ಥ್ರೂ ಸೂಟ್ ಫೈಲ್ ಮಾಡಿ ರಿಕವರ್ ಮಾಡುವ, ಸರ್ಫಾಸಿನಲ್ಲಿ ಹೋಗಿ ಮಾಡುವ ಅಂತಾನೆ ನಾನು ಐಡಿಯಾ ಹಾಕಿದ್ದು ಫಸ್ಟ್. ಬಟ್ ಡಾಕ್ಯುಮೆಂಟೇಶನ್ ನೋಡಿದ್ರೆ ಇದೆರಡು ಮಾಡೋದು ಬಹಳ ಕಷ್ಟ ಅಲ್ಲ, ಇಂಪಾಸಿಬಲ್. ಬಟ್ ಏನಂದ್ರೆ ಥ್ರೂ ED ಆರ್ CID ರಿಕವರಿ ಮಾಡ್ಬೋದು ಅಂತ ನಾನು ED ಅವರು ಮೊನ್ನೆ ಅದೇ ನಿಮ್ಗೆಲ್ಲ ತಿಳಿದಂಗೆ ಅರ್ಲಿಯರ್ ಪ್ರೆಸಿಡೆಂಟ್ ವಾಸ್ ಅರೆಸ್ಟೆಡ್. ಸೊ ಫಾರ್ ದಿ ಸ್ಟೇಟ್ಮೆಂಟ್ ದಟ್ ಕಾಲ್ಡ್ ಮಿ. ಅವಾಗ ನಾನು ಇದು ಡಿಸ್ಕಸ್ ಮಾಡಿದೆ ಏನ್ ಮಾಡೋದು ಅಂತ. ಯಾಕಂದ್ರೆ ಅವರು ED ಅವರು ಲೋನ್ಸ್ ಮಾತಾಡ ಇದುವರೆಗೂ ಅಟ್ಯಾಚ್ ಮಾಡಿರ್ಲಿಲ್ಲ, ಬರೀ ಇದು ಸ್ಟಾಫ್ ಮತ್ತು ಮ್ಯಾನೇಜ್ಮೆಂಟ್ ಅವ್ರದ್ದು ಪ್ರಾಪರ್ಟೀಸ್ ಮಾತ್ರ ಅಟ್ಯಾಚ್ ಮಾಡಿದ್ರು. ಸೊ ಡಿಸ್ಕಸ್ ಮಾಡಿದಕ್ಕೆ ಅವರು ನೀವು ಇನ್ವೆಸ್ಟಿಗೇಟ್ ಮಾಡಿ ಕಳಿಸ್ಕೊಡಿ ಅಂತ ಹೇಳಿ, ಆಮೇಲೆ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವರೊಂದು
ಫಸ್ಟ್ ಟಾಪ್ 5 ಬಾರೋವರ್ಸ್ ಕಳಿಸಿ ಅಂತ ಹೇಳಿದಾರೆ. ಅದರಲ್ಲಿ ಇವಾಗ 2 ಅಂದ್ರೆ ಒಂದು 10 days ಬ್ಯಾಕ್ ಫಸ್ಟ್ ಪಾರ್ಟಿ ಕಳಿಸ್ತಾ ಇತ್ತು. ಇವಾಗ ನೆಕ್ಸ್ಟ್ ನಿನ್ನೆ ಒಂದು ಸೆಟ್, ಮೊನ್ನೆ ಒಂದು ಸೆಟ್ ಕಳಿಸ್ಕೊಟ್ಟಿದೆ ಸೆಕೆಂಡ್ ಬಾರೋವರ್. ಹಾಗೆ ಇನ್ನು ಉಳಿದಿದ್ದೆಲ್ಲ ಪ್ಯಾರಲಿ ವಿ ಆರ್ ಟ್ರೈಂಗ್ ಟು ಇದು ಆದಷ್ಟು ಬೇಗ ಮಾಡುವ ಅಂತ. ಯಾಕಂದ್ರೆ ಬಾರೋವರ್ಸ್ ಇದುವರೆಗೂ ಕೆಲವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ ಹೇಳೋರು ನಾನು ಬ್ಯಾಂಕಿಗೆ ಸೇರಕ್ ಮೊದಲು. ಅದು ಬಿಟ್ರೆ ಏನೂ ಆಗಿಲ್ಲ ಅವ್ರ ಮೇಲೆ. ಸೊ ಅದಕ್ಕೆ ಇವಾಗ ಅವರಿಗೆ ಸಿಐಡಿ ಮತ್ತು ಇಡಿ ಇಬ್ರಿಗೂ ಕಳಿಸ್ಕೊಡ್ತಾ ಇದ್ದೇನೆ ಇನ್ವೆಸ್ಟಿಗೇಷನ್ ಅಂದ್ರೆ ಬೇಸಿಕಲಿ ಏನಾಗಿದೆ. ಯಾಕಂದ್ರೆ ಸಿಐಡಿ ಅವ್ರಿಗಾಗ್ಲಿ ಅಥವಾ ಇಡಿ ಅವ್ರಿಗಾಗ್ಲಿ ಒಂದ್ ಸ್ವಲ್ಪ ನನಗೆ ಬ್ಯಾಂಕಿಂಗ್ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದು ಕಷ್ಟ ಆಗುತ್ತೆ. ಸೊ ಅದನ್ನ ನೋಡಿ ರಿಪೋರ್ಟ್ ತರ ಮಾಡಿ ಅಂಡ್ ಒಬ್ಬೊಬ್ಬ ಬಾರೋವರ್ ಸಿಕ್ಕಾಪಟ್ಟೆ ಲೋನ್ ಮಾಡಿದ್ರು. ಇವಾಗ ಒಂದು ಬಾರೋವರ್ ಇವಾಗ ಮೊನ್ನೆ ನಾನು ಕಳ್ಸಿಕೊಟ್ಟಿದ್ರಲ್ಲಿ 56 ಆಕ್ಟಿವ್ ಲೋನ್ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಲೋನ್ ಕ್ಲೋಸ್ಡ್ 80 ಮೇಲಿದೆ. ಅಂದ್ರೆ ಅದು ತಿಂದು ಕ್ಲೋಸ್ ಆಗಿದ್ದು ಹೇಗೆ ಅವನ ದುಡ್ಡು ಬಂದಲ್ಲ, ಬ್ಯಾಂಕಿಂದಾನೇ ದುಡ್ಡು. ಸೊ ಈ 80 ಲೋನ್ದು ಪೇಪರ್ಸ್ ಇದ್ರೆ ಪೇಪರ್ಸ್, ಡಾಕ್ಯುಮೆಂಟ್, ಏನೇನ್ ಡಾಕ್ಯುಮೆಂಟ್ಸ್ ಇದೆ, ಫಂಡ್ಸ್ ಎಲ್ಲ ಹೋಗಿದೆ, ಆಲ್ ಪ್ರೂಫ್ ಐ ಹ್ಯಾವ್ ಟು ಇನ್ಕ್ಲೋಸ್. ಅದು 3 ಸೆಟ್ ಮಾಡ್ಬೇಕಾಗತ್ತೆ. ಜೆರಾಕ್ಸ್ ನನಗೆ ಒಂದೊಂದು ಪಾರ್ಟಿದು 3,000 4,000 ಪೇಜಸ್ ಆಗ್ತಾ ಇದೆ ಜೆರಾಕ್ಸ್. ಬಟ್ ಬೇರೆ ದಾರಿ ಇಲ್ಲ. ಸೊ ದಿಸ್ ಲೋನ್ಸ್ ಅಲ್ಲಿ ವಿ ಆರ್ ಡೂಯಿಂಗ್ ದಿಸ್. ಅದರಲ್ಲಿ 1,400 409 ಕೋಟಿ ಬಂದು ಅಡ್ವಾನ್ಸಸ್ ಅಗೇನ್ಸ್ಟ್ ಡೆಪಾಸಿಟ್ಸ್ ಅಂತ ಮಾಡಿದ್ದಾರೆ. ಅದರಲ್ಲಿ 3 ಕೋಟಿ ಮಾತ್ರ ಜೆನ್ಯೂನ್ ಡೆಪಾಸಿಟ್ ಮೇಲೆ ಅಡ್ವಾನ್ಸ್ ಮಾಡಿರೋದು. ಮಿಕ್ಕಿದ್ದು 405 ಚಿಲ್ಲರೆ, ಆಲ್ಮೋಸ್ಟ್ 406 ಕೋಟಿ ಬೋಗಸ್. ಬೋಗಸ್ ಅಂದ್ರೆ ನಿಮ್ದು ಡೆಪಾಸಿಟ್ ಇಲ್ಲ, ಏನು ಇಲ್ಲ, ಸುಮ್ಮನೆ ಅದ್ರ ಮೇಲೆ ಲೋನ್ ಮಾಡೋದು. ಕೆಲವುದು ಇವರು ಎವರ್ ಗ್ರೀನ್ ಯೂಸ್ ಮಾಡಿದ್ದಾರೆ, ಕೆಲವರು ಇವರು ಫ್ರಾಡುಲೆಂಟ್ ಪರ್ಪಸ್ ಯೂಸ್ ಮಾಡಿದ್ದಾರೆ, ಬೇರೆ ಹಳೆ ಯೂಸ್ ಮಾಡಿದ್ದಾರೆ. ಸೊ ದಟ್ ಇಸ್ ಅಡ್ವಾನ್ಸಸ್ ಅಗೇನ್ಸ್ಟ್ ಡೆಪಾಸಿಟ್. ಸೊ ಈವನ್ ನಾನು ಅನ್ಕೊಂಡಿರ್ಲಿಲ್ಲ 400 ಕೋಟಿನಲ್ಲಿ ಅಟ್ಲೀಸ್ಟ್ 200 ಕೋಟಿ ಆದ್ರೆ ಜೆನ್ಯೂನ್ ಇರ್ಬೋದು ಅನ್ಕೊಂಡಿದ್ದೆ. ಇದು ನಿಮ್ಗೆ ಹೇಳಿದ್ರೆ ಶೇರ್ ಹೋಲ್ಡರ್ಸ್, ಐ ಆಮ್ ಶೇರಿಂಗ್ ದಿಸ್ ಇನ್ಫಾರ್ಮೇಶನ್ ವಿತ್ ಯು. ಬಟ್ ಆಸ್ ನಾನು ಹೇಳಿದ ಪ್ರಕಾರ ಆದಷ್ಟು ಇದು ನಿಮ್ಮ ಅಲ್ಲೇ ಇರ್ಲಿ. ಬಟ್ ಜನ ಗೊತ್ತಿರ್ಬೋದು, ಬಟ್ ನಿಮ್ ಕಡೆಯಿಂದ ಅಫಿಷಿಯಲ್ ಆಗಿ ಹೋದಂಗೆ ಬೇಡ ಅಷ್ಟೇ. ಸೊ ದಿಸ್ ಇಸ್ ಅ ರಿಯಾಲಿಟಿ. ಯು ಕ್ಯಾನ್ ಆಲ್ವೇಸ್, ನಿಮಗೆ ಸ್ಟಿಲ್ ನಂಬಿಕೆ ಇಲ್ಲ ಅಂದ್ರೆ ಯು ಕ್ಯಾನ್ ಕಮ್ ಡೌನ್, ಯು ಕ್ಯಾನ್ ಚೆಕ್. ಸಮ್ ಆಫ್ ಯು ಇಫ್ ಯು ಸ್ಟಿಲ್ ಫೀಲ್ ದಟ್ ಇಲ್ಲ ನಾನು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಇದ್ರೆ ನೀವು ಬಂದು ಚೆಕ್ ಮಾಡ್ಬೋದು. ಐ ಹ್ಯಾವ್ ನಥಿಂಗ್ ಟು ಹೈಡ್ ವಿತ್ ದಿ ಶೇರ್ ಹೋಲ್ಡರ್ಸ್, because ultimately it is your money you are going to lose and you should know what has happened in this bank. So ಇದು ಲೋನ್ ಅದು ನೀವು ವಾಟ್ಸಪ್ ಅಲ್ಲೆಲ್ಲ ನೋಡಿರ್ಬೋದು. ಮೊದಲೇ ವಾಟ್ಸಪ್ ಅಲ್ಲಿ 24 ಪ್ಲಸ್ ಇನ್ನೊಂದು 4 ಜನದ್ದು 28 ಬಟ್ ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ. 24 ನಾನು ಹೇಳದಂಗೆ ಟಾಪ್ 5 ಫಸ್ಟ್ ಇವಾಗ ಕಳಿಸ್ತಾ ಇದೀವಿ. ಆದಷ್ಟು ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು 2 ಕಳಿಸಿದ್ರೆ, ಆಮೇಲೆ ಅದ್ರ ನೆಕ್ಸ್ಟ್ ವೀಕಲ್ಲಿ ಒಂದು ಆಯ್ತು ಅಂದ್ರೆ ಫಸ್ಟ್ 5 ಆಗುತ್ತೆ. ಉಳಿದಿದ್ದು ಆದಷ್ಟು ಬೇಗ. ಇದು ಮಾಡೋ ಟೈಮ್ ಅಲ್ಲಿ ವಿ ಆರ್ ಆಲ್ಸೋ ಗೆಟಿಂಗ್ ಅದರ್ ಪೀಪಲ್ಸ್ ನೇಮ್ಸ್ ಆರ್ ಗ್ರೂಪ್ಸ್ ಥ್ರೂ ವಿಚ್ ದೇ ಹ್ಯಾವ್ ಡನ್. ಸೊ ಆತರ 28 ಮಾತ್ರ ಅಲ್ಲ, 28 ಅಲ್ದಿರ ಇನ್ನೊಂದು 4-5 ಜನ ಆಲ್ರೆಡಿ ವಿ ಹ್ಯಾವ್ ಫೌಂಡ್. ಸೊ ಇದಿಷ್ಟು ನಾವು ಮಾಡಿ ಕಳಿಸ್ತೀವಿ. ಪ್ಲಸ್ ಈ ಉಳಿದಿದ್ದೆಲ್ಲ ಜೆನ್ಯೂನ್ ಲೋನ್ ಇರೋದು ಬಹಳ ಕಮ್ಮಿ. ಅದು ಸಣ್ಣ ಸಣ್ಣ ಅಮೌಂಟ್ ರೀಸೆಂಟ್ ಆಗಿ 18-19 ಅಲ್ಲಿ ಮಾಡಿದ್ದಾರೆ. ಅದು ರಿಪೇಮೆಂಟ್ಸ್ ಆಲ್ಮೋಸ್ಟ್ ಬರ್ತಾ ಇದೆ. ಅದರಲ್ಲೂ ಪ್ರಾಬ್ಲಮ್ ಆಗ್ತಾ ಇರೋದು ಹೇಗೆ ಅಂದ್ರೆ, ನನಗೆ ಪೇಪರ್ಸ್ ನನ್ನ ಹತ್ರ ಇಲ್ಲ. ಇವಾಗ ಸುಮಾರು ಒಂದು 4-5 ಲೋನ್ ಕ್ಲೋಸ್ ಆಗಿದೆ. ಪೇಪರ್ಸ್ ಇನ್ನ ರಿಲೀಸ್ ಆಗ್ಬೇಕಾದ್ರೆ ಸಿಐಡಿಗೆ ಹೋಗಿ, ಸಿಐಡಿನಲ್ಲೂ ಅದು ಆಲ್ರೆಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದಾರಂತೆ. ಸೊ ಕೋರ್ಟಿಂದ ಪರ್ಮಿಷನ್ ತಗೊಂಡು ದೆನ್ ಓನ್ಲಿ ಯು ವಿಲ್ ಗೆಟ್ ದಿ ಡಾಕ್ಯುಮೆಂಟ್ ಬ್ಯಾಕ್. ಸೊ ಬಟ್ ನಾನು ರಿಪೇಮೆಂಟ್ ತಗೊಳ್ಳೋ ಟೈಮಲ್ಲಿ ಹೇಳಿದ್ದೆ ದಟ್ ಯು ಗೆಟಿಂಗ್ ದಿ ಡಾಕ್ಯುಮೆಂಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ದಿ ಸಿಐಡಿ. ಬಟ್ ಎಷ್ಟು ಜನ ಮುಂದೆ ಬರ್ತಾರೋ ಗೊತ್ತಿಲ್ಲ. ಬಟ್ ಜನ ಬರ್ತಾ ಇದ್ದಾರೆ, ಬಟ್ ಸಣ್ಣ ಅಮೌಂಟ್ ಮಾತ್ರ. ನಾವು ಹೇಳದಂಗೆ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಸಿ ದಿಸ್ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಇನ್ ದಿಸ್ ಪೋರ್ಟ್ಫೋಲಿಯೋ. ಅಂಡ್ ನನಗೆ ತಿಳಿದಂಗೆ ಇಡಿ ಮೂಲಕ ಹೋದ್ರೆ ನಿಧಾನ ಆಗುತ್ತೆ. ಅದು ದಿ ಒನ್ಲಿ ಡಿಸ್ಅಡ್ವಾಂಟೇಜ್ ಗೋಯಿಂಗ್ ಥ್ರೂ ಇಡಿ ಇಸ್ ಇವಾಗ ಸರ್ಫಾಸಿ ಆಗಲಿ ಅಥವಾ ಸರ್ಫಾಸಿ ವುಡ್ ಹ್ಯಾವ್ ಬಿನ್ ದಿ ಫಾಸ್ಟೆಸ್ಟ್, ಬಟ್ ಇಟ್ ಇಸ್
ನಾಟ್ ಪಾಸಿಬಲ್. ಬಿಕಾಸ್ ಇನ್ನೊಂದು ನಾಟ್ ಓನ್ಲಿ ಡಾಕ್ಯುಮೆಂಟೇಶನ್ ಡಿಫೆಕ್ಟ್, ತುಂಬಾ ಡಾಕ್ಯುಮೆಂಟ್ಸ್ ಬ್ಲಾಂಕ್ ಇದೆ. ಕೆಲವು ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಫಿಲ್ಅಪ್ ಮಾಡಿಲ್ಲ. ಸೊ ನಮ್ಮ ಬ್ಯಾಂಕ್ ಅಲ್ಲಿ ಬೈ ಚಾನ್ಸ್ ಆತರ ಬಿಟ್ಟೋದ್ರೂ ಆಗ ಕೆಲಸ ಮಾಡ್ತಾ ಇರೋ ಸ್ಟಾಫ್ ಯಾರು ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇದ್ರು ಅವ್ರ ಹತ್ರ ಹೇಳಿಸಿ ನಾವು ಫಿಲ್ಅಪ್ ಮಾಡಿ ವಿ ಫೈಲ್ ದಿಸ್ ಸೂಟ್. ಬಟ್ ಇದು ಇಲ್ಲಿ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಆಲ್ರೆಡಿ ಈ ಪೇಪರ್ಸ್ ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದಾರಂತ. ಸೊ ನಾನು ಅದನ್ನ ಒರಿಜಿನಲ್ ತರಿಸಿ ಫಿಲ್ಅಪ್ ಮಾಡಿ ತಿರ್ಗಾ ರಿಕವರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಸ್ಯೂಮಿಂಗ್ ದಟ್ ಅದರ್ ಥಿಂಗ್ಸ್ ಆರ್ ಓಕೆ. ಬಟ್ ಈವನ್ ದೋಸ್ ಪ್ರಾಬ್ಲಮ್ಸ್ ಐ ಆಮ್ ಫೇಸಿಂಗ್. ಬಟ್ ಅದರಿಂದ ಐ ಥಿಂಕ್ ಗೋಯಿಂಗ್ ಥ್ರೂ ಇಡಿ it will take time, but at least ಒಂದು ಭಯ ಆದ್ರೂ ಬರ್ಬೋದು ಭರವಸೆಗೆ, ಪ್ಲಸ್ ರಿಕವರಿನೂ ಆಗ್ಬೋದು ಅಂತ. ಆಮೇಲೆ ಇದು ಈ 1438 ಕೋಟಿ ಫಿಗರ್ ಇದು ಬಂದು ದಿಸ್ ಈಸ್ ಅ ಫಿಗರ್ ವಿಚ್ ಈಸ್ ನಾಟ್ ಎ ಕರೆಕ್ಟ್ ಫಿಗರ್. ನಿಮ್ಗೆಲ್ಲ ತಿಳಿದಿರ್ಬೇಕು ಎವರ್ಗ್ರೀನ್ ಎಂಟ್ರಿ ಅಂತ. ಎವರ್ಗ್ರೀನ್ ಎಂಟ್ರಿ ಅಂದ್ರೆ ನಮ್ಮ ಬ್ಯಾಂಕ್ ಒಳಗೆ ಯಾವ್ದಾದ್ರು GL ಅಥವಾ ನಾನು ಹೇಳದ್ನಲ್ಲ ಅಡ್ವಾನ್ಸ್ ಅಗೇನ್ಸ್ಟ್ ಡೆಪಾಸಿಟ್, ಇವರು ಕೆಲವು ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ 50, 60, 100, 120 ಅಕೌಂಟ್ ಓಪನ್ ಮಾಡಿದ್ದಾರೆ. ಒಂದೊಂದು ಅಕೌಂಟ್ 70 ಲಕ್ಷ 80 ಲಕ್ಷ ಅಂದ್ರೆ ಡೆಪಾಸಿಟ್ ಇಲ್ಲ, ಸುಮ್ಮನೆ ಯಾರ ಹೆಸರಲ್ಲಿ ಲೋನ್ ಮಾಡೋದು. ಕೆಲವು ಲೋನ್ ಮಾಡಿ ಆ ದುಡ್ಡನ್ನ ಯಾವ್ದೋ ಒಂದು ಅಕೌಂಟ್ಗೆ ಹಾಕೋದು, ತಿರ್ಗಿ ಅಲ್ಲಿಂದ ಇನ್ನೊಂದು GL ಹಾಕೋದು, ಆ GL ಇಂದ ತೆಗೆದು ಇನ್ನೊಂದು ಅಕೌಂಟ್ಗೆ ಹಾಕೋದು, ಈ ತರ ಸುತ್ತಿ ಬಳಸಿ ಕೊನೆಗೆ ಈ ಲೋನ್ಗಳಿಗೂ ಹೋಗುತ್ತೆ. ಸೊ ಆಲ್ ದಿ ಲೋನ್ ಅಕೌಂಟ್ಸ್ ಆರ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಆಸ್ ಪರ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಕ್ರೆಡಿಟ್. ನೀವು ಇದ್ರದ್ದು ಟ್ರೈಲ್ ಹುಡ್ಕೊಂಡು ಹೋದ್ರೆ ಇಟ್ ವುಡ್ ಹವ್ ಕಮ್ ಫ್ರಮ್ ಇಂಟರ್ನಲ್ GL ಆಫ್ ದ ಬ್ಯಾಂಕ್. ಯಾವ ಬಾರೋರ್ ಆಲ್ಮೋಸ್ಟ್ ಈ 99% ಬಾರೋವರ್ಸ್ ಸಹಿತನು ಒಬ್ರು ಒಂದು ಪೈಸಾ ವಾಪಸ್ ಕಟ್ಟಿಲ್ಲ ಬ್ಯಾಂಕಿಗೆ, ಅಥವಾ ಕಟ್ಟಿದ್ರೆ ಇವ್ರು ಯಾರನ್ನಾದ್ರು ಪಾಕೆಟ್ ಮಾಡ್ಕೊಂಡು ಬ್ಯಾಂಕಿನ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ. ಎರಡರಲ್ಲಿ ಒಂದು ಆಗಿರ್ಬೇಕು. ಬಟ್ 100% ಇಷ್ಟೊಂದು ಇವ್ರು ಜೋಬ್ ಹಾಕೊಂಡಿರೋದಿಲ್ಲ. ಬಟ್ ಬಾರೋರು ಕಟ್ಟಿಲ್ಲ, ಕಟ್ಟಿದ್ರೆ ಪಾಕೆಟ್ ಮಾಡ್ಕೊಂಡು ಎಸ್ಪೆಷಲಿ ಕ್ಯಾಶ್ ಆ ತರ ಬಂದಿದ್ದವರು ಕೆಲವರು ಬಚಾವ್ ಆಗಿದ್ದಾರೆ. ಯಾಕಂದ್ರೆ ಇವಾಗ ಲೋನ್ ಕ್ಲೋಸ್ ಆಗೋ ಟೈಮಲ್ಲಿ ವೇರ್ ಜೆನ್ಯೂನ್ ಬಾರೋವರ್ಸ್ ಹಾವ್ ಕಮ್ ಫಾರ್ವರ್ಡ್. ನಾನು ನೋಡಿದ್ದೇನೆ ಎವರ್ ಗ್ರೀನ್ ಕ್ರೆಡಿಟ್ಸ್ ಇದೆ, ಅವ್ರಿಗೆ ತಿಳಿದಿರೇನ ಕ್ರೆಡಿಟ್ ಮಾಡಿದ್ದಾರೆ. ಈವನ್ ಲಾಸ್ಟ್ ವೀಕ್ ದೆರ್ ವಾಸ್ ಅ ಕೇಸ್ ವೇರ್ ಅವನು ಕಸ್ಟಮರ್, ಇಟ್ಸ್ ನಾಟ್ ಅ ಬಿಗ್ ಅಮೌಂಟ್, 58,000 ಒಂದು 5-6 ಸತಿ ಕಟ್ಟಿದ್ದಾನೆ. ಅವನ ಹತ್ರ ಕೌಂಟರ್ ಫೈಲ್ ಸಹಿತನೂ ಇದೆ ಕ್ಯಾಶ್ ಕಟ್ಟಿದ್ದಕ್ಕೆ. ಅವನ ಸ್ಟಾಫ್ ಹೂ ಹಸ್ ಗಿವನ್ ದಿ ಸಿಗ್ನೇಚರ್, ಸೀಲ್ ಹಾಕಿ ಸಿಗ್ನೇಚರ್ ಕೊಟ್ಟಿರೋನು ಅವನು ಡಿಸ್ಮಿಸ್ ಆಗಿದ್ದಾನೆ. ಅವನು ಲೋನ್ಸ್ ಅಲ್ಲಿ ಇದ್ದ, ಅವನು ಸೈನ್ ಮಾಡಿ ಕೊಟ್ಟಿದ್ದಾನೆ. ಬಟ್ ಕ್ರೆಡಿಟ್ ಇಲ್ಲ, ಅಕೌಂಟ್ ಅಲ್ಲಿ ಇಲ್ಲ, ಕ್ಯಾಶ್ ಬುಕ್ ಅಲ್ಲಿ ಇಲ್ಲ, ಅವತ್ತಿನ ಕ್ಯಾಶ್ ಯಾವ್ದ್ರಲ್ಲೂ ಇಲ್ಲ. ಅವನು ಅದು ಕೌಂಟರ್ ಫೈಲ್ ಹಿಡ್ಕೊಂಡು ಬಂದ, ಕಟ್ಟೋದಕ್ಕೆ ಬಂದವನು ಇದು ಇಲ್ಲ ಅಂತ ಹೇಳಿದಾಗ he wanted to go back. Then I suggested to him, eco ಬರ್ತಾ ಇದೆ ನೋಡಿ. So he wanted to close the loan. It was not a very big amount. Close the loan and get the property released. Fortunately for him, the papers ನಮ್ಮಲ್ಲೇ ಇತ್ತು. ನಾನು ಹೇಳಿದೆ, ನೀವು 58,000ಕ್ಕೆ ನೀವು ಹಿಂದೆಟ್ಟು ಹಾಕಿದ್ರೆ ನಿಮ್ಗೆ ಇನ್ನ ಪೇಪರ್ ವಾಪಸ್ ಸಿಗೋದಿಲ್ಲ. ಸೊ ನೀವು ಕಟ್ಬಿಟ್ಟು ಕಂಪ್ಲೇಂಟ್ ಕೊಡಿ ಸಪರೇಟ್ ಆಗಿ. ಐ ವಿಲ್ ಸೆಂಡ್ ಎ ಕಂಪ್ಲೇಂಟ್ ಟು CD. ವಾಟ್ ಎವರ್ ವಿಲ್ ಹ್ಯಾಪನ್, ಅಟ್ ಲೀಸ್ಟ್ ಯುವರ್ ಪ್ರಾಬ್ಲಮ್ ವಿಲ್ ಗೆಟ್ ಸಾಲ್ವ್. ಈ ತರ ತುಂಬಾ ಕೇಸಸ್ ಇದೆ, ಎಸ್ಪೆಷಲಿ ಡೆಪಾಸಿಟರ್ಸ್. DCGC ಕ್ಲೈಮ್ ಅಲ್ಲಿ ತುಂಬಾ ಕೇಸಸ್ ಕಮ್ ಅಕ್ರಾಸ್ ವೇರ್ ಪೀಪಲ್ ಪೇಡ್ ಕ್ಯಾಶ್, ಇವರು ಜೋಬ್ ಹಾಕೊಂಡಿದಾರ ಏನೋ ಗೊತ್ತಿಲ್ಲ. ಹಲೋ. ಸೊ ಆ ತರ ತುಂಬಾ ಕೇಸಸ್ ಇದೆ. ಸೊ ಈ ಲೋನ್ ಅಲ್ಲೂ ಎವರ್ ಗ್ರೀನ್ ಎಂಟ್ರೀಸ್ ಈ 438 crores ಇಸ್ ಓನ್ಲಿ ದಿ ರಿಪೇಮೆಂಟ್ ಬಂದ ಮೇಲೆ ಮಾಡಿರೋದು. ಅದು ರಿವರ್ಸಲ್ ಇನ್ನೂ ಆಗಿಲ್ಲ. ಅದು ರಿವರ್ಸಲ್ ಸಿಸ್ಟಮ್ ಅಲ್ಲಿ ಮಾಡಬೇಕಾಗತ್ತೆ. ಅದು ದಟ್ ಎಕ್ಸಸೈಸ್ ವಾಸ್ ಇನ್ ಪ್ರೋಗ್ರೆಸ್ ಇನ್ ಬಿಟ್ವೀನ್ DACGC ಬಂದಿದ್ರಿಂದ. ಸೊ ವೆಂಡರ್ ಇಸ್ ನಾವು DACGC ಸಹಿತನೂ ಡೆಬಿಟ್ ಆಗಿಲ್ಲ, ಅದ್ರದ್ದು ಇನ್ನ ಕೆಲಸ ನಡೀತಾ ಇದೆ. ಇವನ್ yesterday we had a discussion. ತುಂಬಾ complicated exercise is trying to do it. ಅದಾಗಿದ ತಕ್ಷಣ we will be taking up this. So 1,438 crores may be equal to almost with interest will be around 3,000 crores. ಅಂದ್ರೆ ನಮ್ಮ ಬ್ಯಾಂಕಿನ ದುಡ್ಡು ಇದಕ್ಕೆ ಹಾಕಿ ಆ ದುಡ್ಡು ಅಸಲು
ಬಡ್ಡಿಗೆ ಹೋಗಿರುತ್ತೆ. So that has to be reversed. So that will be done. That will be done later. So this amount represents only almost 30% of the actual dues. So when we calculate the actual, now even on a complaint kodabekara, I am taking the latest up to date figure. Whatever is the dues. Adanna so atara 3,000 or 4,000 crores ಅಲ್ಲಿ even 1/4 ಬಂದ್ರೆ this bank can survive. ಬಟ್ ಬರಬೇಕು, ಅದಕ್ಕೆ ಬರ್ಲಿಕ್ಕೆ ಏನೇನು ದಾರಿ ಮಾಡಬೇಕು ಆದಷ್ಟು ವಿಲ್ ಟ್ರೈ ದಟ್. ಅಂಡ್ ಇದು ಲೋನ್ ಬಗ್ಗೆ ಅಂಡ್ ತುಂಬಾ ಜನಕ್ಕೆ ಇದು ಎಂಟೈರ್ ಪೋರ್ಟ್ಫೋಲಿಯೋ ಹೌ ಇಟ್ ಕ್ಯಾನ್ ಬಿ ಫ್ರಾಡ್. ಇನ್ಫ್ಯಾಕ್ಟ್ ನಾನು ನಂಬಲಿಲ್ಲ, ನಾನು ಹೇಳೋದ್ನಲ್ಲ, ನಾನು ಬ್ಯಾಂಕ್ ಸೇರೋದಕ್ಕೆ ಮೊದಲು ನನಗೆ ಐ ಹ್ಯಾಡ್ ಸಮ್ ಇನ್ಫಾರ್ಮೇಶನ್. I was not very sure of it, but ನಮ್ಮ ಎಲ್ಲಿ ನೋಡೋ ಫ್ರಾಡ್, ಐ ಹ್ಯಾವ್ ಸೀನ್ ಸೋ ಮೆನಿ ಫ್ರಾಡ್ಸ್. ಎಲ್ಲಾದ್ರೂ ಒಂದು 50% ಇರ್ಬೋದಿಲ್ಲ, 60 ಇರ್ಬೋದಿಲ್ಲ, 70 ಇರ್ಬೋದು. ಬಟ್ ಇಲ್ಲಿ ನಾನು ಹೇಳೋದಂಗೆ ಆಲ್ಮೋಸ್ಟ್ 99%. ಅಂಡ್ ದಿ ಮ್ಯಾನೇಜ್ಮೆಂಟ್ ಆವಾಗ RBI ಇನ್ಸ್ಪೆಕ್ಷನ್ ಟೈಮ್ ಅಲ್ಲಿ ದೇ ಹ್ಯಾವ್ ಗಿವನ್ ಎ ಲೆಟರ್. They are given a letter that there are no proper documents, which I also had not believed till we started verifying. You verify ಮಾಡಬೇಕಾದ್ರೆ ಪ್ರತಿ ಲೋನ್ ಒಂದು ಪೇಪರು ಸರಿ ಇಲ್ಲ. ಪೇಪರು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಡಾಕ್ಯುಮೆಂಟೇಶನ್ ಏನ್ ತಗೊಳ್ಬೇಕು ಅಂತ ಗೊತ್ತಿಲ್ಲ. ಎಂಡ್ ಯುಟಿಲೈಸೇಷನ್, ಪ್ರಾಸೆಸಿಂಗ್ ಆಗ್ಲಿ, ಅಸೆಸ್ಮೆಂಟ್ ಆಗ್ಲಿ, ರಿಪೇಮೆಂಟ್, ನಥಿಂಗ್ ಇಸ್ ಡನ್. ಈವನ್ ಫಂಡ್ಸ್ ರಿಲೀಸ್ ಸಹಿತನು ಹೇಗ್ ಮಾಡಿದ್ದಾರೆ ಅದಕ್ಕೆ ದೇರ್ ಇಸ್ ನೋ ಪ್ರಾಪರ್ ಪ್ರೂಫ್. That is the biggest problem. Even with the banking knowledge, only a person can understand the extent of the way these people have done it. So we are trying to do it. ಅದೇ ನಾ ಹೇಳೋದಂಗೆ through ED they have agreed to take up this case, so we are sending it. So ಅದರಲ್ಲಿ ಇದಾಗಬಹುದು. ಆಮೇಲೆ ಇದ್ರ ಬಗ್ಗೆನೇ ತುಂಬಾ ಜನಕ್ಕೆ ಅದೇ ಲೋನ್ ಬಗ್ಗೆ ಕೆಲವರಿಗೆ ಡೌಟ್ ಇದೆ, ಹೆಂಗೆ 100%. ಇವನ್ ನಾನು ಐ ಹ್ಯಾವ್ ಹರ್ಡ್ ಸ್ಟಿಲ್ ಅಮಾಂಗ್ ಯು, ಇಫ್ somebody has got banking experience, ಬೇಕಾದ್ರೆ I can show you, you can come down 1 or 2 sample basis, you can see the documents. ಇವನ್ ನಾನು CAD ಕಳಿಸಿರೋ ಆ ಗ್ರೂಪ್, ಒಬ್ಬೊಬ್ರು ಗ್ರೂಪ್ ಲೋನ್ ಕಳಿಸಿರೋದು ನೀವು ಪೇಪರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಡಾಕ್ಯುಮೆಂಟೇಶನ್ ಮಾಡಿದ್ದಾರೆ, ಯಾವ ತರ ಸೆಕ್ಯೂರಿಟಿ ತಗೊಂಡಿದ್ದಾರೆ, ಯಾವ ತರ ಇದು ಮಾಡಿದ್ದಾರೆ ಅಂತ. ಸೊ ಐ ಆಮ್ ಬ್ರಿಂಗಿಂಗ್ ಔಟ್ ಆಲ್ ದಿಸ್ ಫ್ಯಾಕ್ಟ್ಸ್ ಇನ್ ಫ್ರಂಟ್ ಆಫ್ ಯು ಬಿಕಾಸ್ ಯು ಆರ್ ದ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಬಂದು ಲೆಕ್ಕ ಪರಿಶೋಧನೆ. ಇದೊಂದು KCS ಆಕ್ಟ್ ಅಲ್ಲಿ ರೀ ಆಡಿಟ್ ಒಂದು ಆರ್ಡರ್ ಮಾಡಿದ್ರು. ರೀ ಆಡಿಟ್ ಅಂದ್ರೆ ಅಗೇನ್ ಆಲ್ರೆಡಿ ಆಡಿಟೆಡ್ ಬೈ ಸ್ಟ್ಯಾಚ್ಯುಟರಿ ಆಡಿಟರ್ 5 ವರ್ಷ ತನಕ ಮಾಡಬಹುದು ಅಂತ KCS ಆಕ್ಟ್ ಅಲ್ಲಿ ಇದೆ. ಸೊ ಅಂಡರ್ ದಟ್ ಸೆಕ್ಷನ್ ದೇ ಹ್ಯಾವ್ ಆರ್ಡರ್ಡ್ ಫಾರ್ ರೀ ಆಡಿಟ್. ಅವರು ಲಾಸ್ಟ್ ಜುಲೈ 2020 ಇಂದ ಶುರು ಮಾಡಿದ್ರು. 1 ವರ್ಷದ ರಿಪೋರ್ಟ್ ಕೊಡ್ಲಿಕ್ಕೆ ತುಂಬಾ ಆಲ್ಮೋಸ್ಟ್ 1 ಇಯರ್ ತಗೊಂಡ್ರು. ಆಮೇಲೆ ಸೆಕೆಂಡ್ ಇಯರ್ ಆತರ 3 ವರ್ಷದ ಇವಾಗ ರಿಪೋರ್ಟ್ ಕೊಟ್ಟು ಇವಾಗ 5 ವರ್ಷದ ಕಂಪ್ಲೀಟ್ ಮಾಡಿದ್ದಾರೆ. ಹೋದ ತಿಂಗಳು 5 ವರ್ಷದ ರಿಪೋರ್ಟ್ ಕಂಪ್ಲೀಟ್ ಆಗಿದೆ. 3 ವರ್ಷದ ರಿಪೋರ್ಟ್ ಕೊಟ್ಟಿದ್ದಾರೆ. 3 ವರ್ಷದ ರಿಪೋರ್ಟ್ ನಾನು re-audit it has to be placed before the AGM ಅಂತ ಇದೆ as per KCS Act. I have placed it before you. ಇದರಲ್ಲಿ ಏನಂದ್ರೆ ಅವರ ಲಾಸ್ they have assessed. The loss which they have assessed is like is a astronomical figure. But ನೀವು ಬ್ಯಾಲೆನ್ಸ್ ಶೀಟ್ ಪ್ಲಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿದ್ರೆ, ನಾನು ಫಸ್ಟ್ ಓವರಲ್ ಆಗಿ ಕೇಳಿದಾಗ ಇಷ್ಟೊಂದು ಫಿಗರ್ ಬರೋ ಚಾನ್ಸ್ ಇಲ್ಲ. ಅಂಡ್ ಹೇಳಿದಾಗ ದೆನ್ ಅವ್ರು ಹೇಳಿದ್ರು ಇಂಟ್ರೆಸ್ಟ್ ಆಲ್ಸೋ ದೇ ಹ್ಯಾವ್ ಟೇಕನ್ ಆಸ್ ಇದು. ಅವರ ಸಿಸ್ಟಮ್ ಆಫ್ ಆಡಿಟ್ ಮಾಡಿರೋದು ಹೇಗೆ ಅಂದ್ರೆ, ನಾರ್ಮಲಿ ಇನ್ಫ್ಯಾಕ್ಟ್ ಐ ಹ್ಯಾವ್ ಆಸ್ ಅ ಫಾಲೋ ಅಪ್ ಆಫ್ ದಿಸ್ ರಿಪೋರ್ಟ್ ಐ ಹ್ಯಾವ್ ರಿಟರ್ನ್ ಟು RCS ಅಂಡ್ RBI ಆಲ್ಸೋ ವಿತ್ ಅ ಕಾಪಿ ಟು ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್. ನೀವು ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ರೆ ನನಗೆ I cannot incorporate these figures in our books of accounts. If I have to incorporate, I require the entries, that is the debit and credit, which head of account has to be debited, which head of account has to be credited. In fact, I sent that letter immediately after I received the first report itself.
with other observations, so many other things which I had. But I didn't get any reply for that. And subsequently also, as and when they have given the report, I have sent a letter. Even the latest 5 years, total 5 years audit ಮಾಡಿ ಅವರು 3,023 ಕೋಟಿಯನ್ನ ಲಾಸ್ ಅಸೆಸ್ ಮಾಡಿದ್ದಾರೆ. ಬಟ್ ನಾನು ಓವರಲ್ ಆಗಿ ಕೇಳಿದಾಗ ಹೇಳಿದ್ರು if you see the balance sheet, they have included interest. But ಏನಂದ್ರೆ ಅವರು ಎರಡು ಮೇನ್ ಅಬ್ಜೆಕ್ಷನ್ಸ್ ರಿಕವರಿ ಅಂತ ಅಂಡರ್ ದಟ್ ಈಚ್ ಹೆಡ್ ದೇ accumulated the figures, total amount na they have shown it as a loss, and that is how they have brought it to the balance sheet. So in my books I cannot show it as a objection or recovery unless individual ಯಾವ ಅಕೌಂಟ್ ಯಾರ ಹತ್ರದಿಂದ ರಿಕವರ್ ಆಗಬೇಕು ಅಂತ ಡೆಬಿಟ್ ಮಾಡಿ ಅಥವಾ ಕ್ರೆಡಿಟ್ ಮಾಡೋದು ಅಥವಾ ವಾಟ್ ಎಸ್ ಟು ಬಿ ಡನ್, unless they share the individual entries, it won't be possible. So for the current AGM 3 ವರ್ಷದ್ದು 1,822 ಕೋಟಿ ಲಾಸ್ ತೋರಿಸಿದ್ದಾರೆ. 3 ವರ್ಷದ್ದು ಅದೇ ಫಸ್ಟ್ ಇಯರ್ 873, ಎರಡನೇ ವರ್ಷದ 526, ಮೂರನೇ ವರ್ಷದ 423. ಸೊ ಇನ್ನ ಉಳಿದಿದ್ದ 2 ವರ್ಷದ ಕೊಟ್ಟಿದ್ದಾರೆ, ಅದು ಸೇರಿ 3,023 ಕೋಟಿಯನ್ನ ಲಾಸ್ ತೋರಿಸಿದ್ದಾರೆ. ಬಟ್ ಒಂದಂದ್ರೆ ಇದು ಈ ಫಿಗರ್ ನೋಡಿದ್ರೆ ನಮ್ಮ ಇನ್ವೆಸ್ಟರ್ಸ್ ಎಷ್ಟು ಜನ ಮುಂದೆ ಬರ್ತಾರ ಅಂತ ಒಂದು ಭಯ ಇದೆ. ಇನ್ನೊಂದಂದ್ರೆ ಇದು ಲೀಗಲಿ ಮಾಡಿರೋದು, ಇಟ್ ಹಸ್ ಗಾಟ್ ಅ ಲೀಗಲ್ ಬ್ಯಾಕಿಂಗ್ ಬಿಕಾಸ್ ಇಟ್ ಇಸ್ ಡನ್ ಅಂಡರ್ KCS Act. So there again I have to convince the potential investors or whoever would like to come that the system how they have done and all that. Adondu I don't say it as a negative point, but that is like a red flag for a new investor. But this is a reality which we cannot wish it away because it is done under the Act and report submitted by the Director of Cooperative Audit. So this is as far as re-audit is concerned. Then next to CID ದೂರು ಕೊಡೋ ಬಗ್ಗೆ, CIDದು ನಾನು ಆಕ್ಚುಲಿ CID ನಲ್ಲಿ ತುಂಬಾ ಡಿಸ್ಕಷನ್ಸ್ ಆದ್ಮೇಲೆ ಅವ್ರು ಹೇಳಿದ್ರು ನನಗೆ ಪ್ರತಿ ವರ್ಷದ ಲೋನ್ಗಳು ಏನೇನು ಅವ್ಯವಹಾರ ಆಗಿದೆ ಅದ್ರದ್ದು ಒಂದೊಂದು ವರ್ಷದ್ದು ನನಗೆ ಕಳಿಸ್ಕೊಡಿ, ವಿ ವಿಲ್ ಫೈಲ್ ಚಾರ್ಜ್ ಶೀಟ್ ಅಂತ ಹೇಳಿದ್ರು. ಸೊ ಅವರ ADGP DGP ಎಲ್ಲರೂ ಇದ್ರು ಮೀಟಿಂಗ್ ಅಲ್ಲಿ. ಇಟ್ ವಾಸ್ ಡಿಸೈಡೆಡ್. ಸೊ 2009-10 ಇಂದ ಶುರು ಮಾಡಿದ್ದು. 2009-10 ಅಲ್ಲಿ ಅದು ಹೇಗೆ ಅಂದ್ರೆ, ಇವಾಗ ಲೋನ್ಗೆ ಮಾರ್ಗೇಜ್ ಬೇಕು, ಹೌಸಿಂಗ್ ಲೋನ್ ಅಥವಾ ಮಾರ್ಗೇಜ್ ಲೋನ್ಗೆ ಮಾರ್ಗೇಜ್ ಮಾಡಬೇಕು. ವಿತೌಟ್ ಮಾರ್ಗೇಜ್ ಲೋನ್ ಕೊಟ್ಟಿದ್ದಾರೆ. ಅದೇ ತರ ಮಾರ್ಗೇಜ್ ಮಾಡಿ ಲೋನು ಕೊಟ್ಟಿದ್ದಾರೆ, ಬಟ್ ಲೋನ್ ಕ್ಲೋಸ್ ಆಗಿಲ್ಲ, ಡಿಸ್ಚಾರ್ಜ್ ಮಾಡಿದ್ದಾರೆ, ಡಾಕ್ಯುಮೆಂಟ್ಸ್ ರಿಲೀಸ್ ಮಾಡಿದ್ದಾರೆ. ಪ್ಲಸ್ ಮೂರನೇದು ಮಾರ್ಗೇಜ್ ಮಾಡಿದ್ದಾರೆ, ಲೋನು ಕೊಟ್ಟಿದ್ದಾರೆ, ಬಟ್ ಮಾರ್ಗೇಜ್ ವ್ಯಾಲ್ಯೂ ಇಸ್ ಲೆಸ್ ದೆನ್ ವಾಟ್ ಇಸ್ ದಿ ಲೋನ್ ಅಮೌಂಟ್. 50 lakhs ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ, ಬಟ್ ಲೋನ್ ಇಸ್ ಗಿವನ್ ಫಾರ್ 75 lakhs or 80 lakhs or 1 crore. ಈ ತರ 3 ಟೈಪ್ ಲೋನ್ಸ್ ಲಿಸ್ಟ್ ಮಾಡಿ ವಿತ್ ಆಲ್ ದಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್, ಡಾಕ್ಯುಮೆಂಟ್ಸ್ ಅಂಡ್ EC ಒಂದು ಅವರೇ ತರಿಸ್ಕೊಟ್ರು ನಮಗೆ, CID ಇಂದ ತರಿಸಿ ಅವ್ರಿಗೆ ರಿಪೋರ್ಟ್ ಮಾಡಿ ಕಳಿಸ್ಕೊಟ್ರು. ಅದ್ರದ್ದು ಚಾರ್ಜ್ ಶೀಟ್ ಅವ್ರು ಫಿಲ್ ಮಾಡಿದ್ದಾರೆ. 11-12 ಲಿಸ್ಟ್ ಮಾಡಿ ಕಳಿಸಿದೀವಿ. ಸೊ ಅದ್ರದ್ದು 10-11 ECನೂ ಬಂದಿತ್ತು, ಅದ್ರ ರಿಪೋರ್ಟ್ ರೆಡಿ ಮಾಡಿ ಕಳಿಸಿದ್ವಿ. ಚಾರ್ಜ್ ಶೀಟ್ ಆಗಬೇಕು. 11-12 ಲಿಸ್ಟ್ ರೆಡಿ ಮಾಡಿ ಕಳಿಸಿದ್ವಿ. 13-14-15 ಸಹಿತನೂ ನಾವು ರೆಡಿ ಮಾಡಿ ಲಿಸ್ಟ್ ಕಳಿಸಿದೀವಿ. ಸೊ ಉಳಿದ ವರ್ಷದವರು CID ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕಾಗತ್ತೆ. ಅದು ಲೋನ್ ಬಗ್ಗೆ. ಅದಲ್ದಿರೆ ನಾನು ಹೇಳ್ದಂಗೆ ಕ್ಯಾಶ್ ಮಿಸ್ಸಿಂಗ್, ನಾನು ಚಾರ್ಜ್ ತಗೊಂಡ್ಮೇಲೆ ರಿಕನ್ಸಿಲೇಷನ್ ಶುರು ಮಾಡಿದಾಗ ಕ್ಯಾಶ್ ಮಿಸ್ಸಿಂಗ್ ಇತ್ತು. ಪ್ಲಸ್ ಇನ್ವೆಸ್ಟ್ಮೆಂಟ್ಸ್, ಅಂದ್ರೆ ಫ್ರಾಡ್ಸ್ ಯಾವ್ದು ಹೊರಗಡೆ ಬಂತು. ಈ ಅದನ್ನ I had a large complaint with the CID and ED, both of them. ಇಬ್ಬರಿಗೂ ಕಳಿಸ್ಕೊಟ್ಟಿದೆ with all the documentary proof which is available in the bank. I have sent it to them. And ನಿಮಗೆ ತಿಳಿದಂಗೆ ಇವಾಗ 2009-10 ಚಾರ್ಜ್ ಶೀಟ್ ಆಗಿದೆ, ಉಳಿದಿದೆ ಯಾವುದು ಇನ್ನ ಚಾರ್ಜ್ ಶೀಟ್ ಆಗಿಲ್ಲ. ಆಮೇಲೆ ನೆಕ್ಸ್ಟ್ ಒಂದು ಸಿಬ್ಬಂದಿ ವಿಷಯಗಳಲ್ಲಿ ಅದರಲ್ಲಿ 19 ಜನನ್ನ ಡಿಸ್ಮಿಸ್ ಮಾಡಿದ್ವಿ.
19 ಆಲ್ಮೋಸ್ಟ್ 16 ಜನ ಬ್ಯಾಂಕ್ ಇಂದ, ಈ ಉಳಿದಿದ್ದು 3 ಅದರಲ್ಲೂ ಒಬ್ರು ಬಂದು ಮೊದಲೇ ಬೇರೆ ಬ್ಯಾಂಕ್ ಡಿಸ್ಮಿಸ್ ಆಗಿದ್ರು ಫಾರ್ ಎ ಫ್ರಾಡ್, ಅಂಡ್ he was appointed here with false certificates. So I had to dismiss him first. Then remaining people ಇದು ಒಂದೊಂದು ಲ್ಯಾಪ್ಸಸ್ ಬಂದಂಗೆ ಪ್ಲಸ್ ಇನ್ವೆಸ್ಟಿಗೇಟ್ ಮಾಡಿ ಚಾರ್ಜ್ ಶೀಟ್ ಮಾಡಿ ಕಾನೂನು ಪ್ರಕಾರ ಅವರ ಸರ್ವಿಸ್ ರೆಗ್ಯುಲೇಷನ್ ಪ್ರಕಾರ ಪ್ರೊಸೀಜರ್ ಫಾಲೋ ಮಾಡಿ I have taken action against them, and accordingly I have dismissed all the staff. ಅದು ನಾನು ಹೇಳೋದ್ನಲ್ಲ 19 ಜನ ಡಿಸ್ಮಿಸ್ ಮಾಡಿದ. ಅದರಲ್ಲಿ ತುಂಬಾ ಜನ ಬ್ಯಾಂಕಿನ ಹಣ ಪಡೆದು ಬ್ಯಾಂಕಿನ ದುಡ್ಡು ತಗೊಂಡು ಸ್ವಂತ ಮನೆ ಪರ್ಚೇಸ್ ಮಾಡಿದ್ದಾರೆ. ಸ್ವಂತ ಮನೆ ಪರ್ಚೇಸ್ ಮಾಡಿದ್ರೆ ಕೆಲವರು 2, 3 ಮನೆಗಳೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಅಂಡ್ ಈವನ್ ಬಿಫೋರ್ ಸಸ್ಪೆಂಡಿಂಗ್ ದಮ್ ನಾನು ಕರೆದು ಕೇಳಿದೆ, ದುಡ್ಡು ಕೊಟ್ಟಿದ್ದು ಇದು ಅಂದ್ರೆ ನಮ್ಮ ಬ್ಯಾಂಕ್ ರೆಕಾರ್ಡ್ ಪ್ರಕಾರ ಇವಾಗ ಪೇ ಆರ್ಡರ್ ತಗೊಂಡು ಹೋಗ್ತೀರಾ ಬ್ಯಾಂಕಿಗೆ, ದುಡ್ಡು ಅವ್ರ ಅಕೌಂಟ್ ಇಂದ ಬರಬೇಕು, ಇಲ್ಲ ಕ್ಯಾಶ್ ಕಟ್ಬೇಕು. ಕರೆದು ಕೇಳಿದ್ರೆ ಇಲ್ಲ, ಇದು ಕ್ಯಾಶ್ ನಾನು ಮೊದಲಿನ ಇವರು ಸಿಇಒ ಕೊಟ್ಟೆ, ನಮ್ಮ ಫಾದರ್ ಪ್ರಾಪರ್ಟಿ ಸೇಲ್ ಮಾಡಿದ್ರೆ ಅದು ತಂದು ಕೊಟ್ಟೆ ಅಂತ. ದಿಸ್ ಇಸ್ ದ ಕಾಮನ್ ಆನ್ಸರ್ ಐ ಗಾಟ್ ಫ್ರಮ್ ಮೋಸ್ಟ್ ಆಫ್ ದ ಪೀಪಲ್ ಹೂ ಪರ್ಚೇಸ್ಡ್ ಪ್ರಾಪರ್ಟಿ ಇನ್ ಬ್ಯಾಂಕ್ ಇನ್ ದೇರ್ ನೇಮ್ ಯೂಸಿಂಗ್ ಬ್ಯಾಂಕ್ ಫಂಡ್ಸ್. ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಥಿಂಗ್. ಅದಲ್ಲದೆ ಸುಮಾರು ಲ್ಯಾಪ್ಸಸ್ ನಾನು ಹೇಳೋದಲ್ಲ, ಒಂದು ದಿವಸಕ್ಕೆ 126 ಅಡ್ವಾನ್ಸ್ ಅಗೇನ್ಸ್ಟ್ ಡೆಪಾಸಿಟ್ ಒನ್ ಆಫ್ ದಿ ಫೆಲೋಸ್. ಒಂದು ಡೆಪಾಸಿಟ್ ಇಲ್ಲ, ಬರೀ ಅವ್ರ ಹೆಸರಿನಲ್ಲಿ ಲೋನ್ ಕ್ರಿಯೇಟ್ ಮಾಡೋದು, ಇದು ಆಥರೈಸ್ ಮಾಡೋದು. ಅದೇ ತರ ಕೆಲವರು ಚೆಕ್ಸ್ ಬ್ಲಾಂಕ್ ಸಿಗ್ನೇಚರ್ ಇಲ್ಲ ಚೆಕ್ ಮೇಲೆ ಪಾಸ್ ಮಾಡಿದ್ದಾರೆ ಕ್ಯಾಶ್ ಪೇಮೆಂಟ್ಗೆ. ಅದು ಬ್ಯಾಂಕಿಂಗ್ ತರ ನಡೆದಿಲ್ಲ, ಇದು ನಿಜವಾಗ್ಲೂ ಬ್ಯಾಂಕಿಂಗ್ ತರ ಇಲ್ಲಿ ನಡೆದಿಲ್ಲ ಇಷ್ಟು. ಅಂಡ್ ತುಂಬಾ ಜನ ನೀವೆಲ್ಲ ಅನ್ಕೊಂಡಿರೋದು, ನಾನು ಅನ್ಕೊಂಡಿದ್ದು, ನಾನು ಸೇರಿದಾಗಲೂ ತುಂಬಾ ಜನ ಹೇಳಿದ್ರು 2000 ಈಚಿನ ಒಂದ್ 2-3 ವರ್ಷದಿಂದ ನಡೆದಿರೋದು ಅಂತ. ಇನ್ನ ಕೆಲವರು ಹೇಳಿದ್ರು 2015-16 ಈ ಕಡೆಯಿಂದಾನೆ ಆಗಿರೋದು. ಬಟ್ ಡಾಕ್ಯುಮೆಂಟರಿ ಪ್ರೂಫ್ ಐ ಕ್ಯಾನ್ ಶೋ ಯು. ಈವನ್ ಇನ್ 2012 ಚೆಕ್ಸ್ ಹ್ಯಾವ್ ಬೀನ್ ಪಾಸ್ಡ್ ವಿತೌಟ್ ಸಿಗ್ನೇಚರ್. ಈವನ್ ದಟ್ ಪರ್ಸನ್ whom I suspended, I called and asked him. Illiterate person knows that this check cannot be passed. How you have passed for this cash payment? And now when I verify, tumba checks is atra. Even an ordinary illiterate person on the street will not accept that check, but it is not for 100 rupees or 1000 rupees, it is for lakhs. 25, 30, 45 lakhs, 35 lakhs. And the involvement of the staff, ನಾನು ಸ್ವಲ್ಪ ಜಾಸ್ತಿ ಇವ್ರ ಬಗ್ಗೆ ಹೇಳಬೇಕಾಗತ್ತೆ. ಯಾಕಂದ್ರೆ ಎಸ್, ಮ್ಯಾನೇಜ್ಮೆಂಟ್ ಹಸ್ ಡನ್, ಬಟ್ ಎಂಟ್ರೀಸ್ ಎಲ್ಲ ಹಾಕಿದವರು, even the CEO committed suicide. I was told he doesn't know much about computer, but he is the brain. But the next CEO whom I have dismissed, these are the people who have posted the entries. ನೀವು ಒಂದು ಎಂಟ್ರಿ ಟ್ರೈಲ್ ಹುಡುಕ್ಬೇಕಾದ್ರೆ with real banking experience only you can find out where the money is. ಇದು ಪೇಪರ್ಸ್ ಕಳಿಸ್ಬೇಕಾದ್ರೆ I had to break my head to find out where the money has gone finally. ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಮಾಡ್ತಾರೆ. ಅಂಡ್ ದಿಸ್ ಪೀಪಲ್ ಹ್ಯಾವ್ ಯೂಸ್ಡ್ ಬ್ರೈನ್ಸ್ ಅಂಡ್ ಡನ್ ಇಟ್. Even whatever frauds we have seen in our banks, it will be either one stage or second stage we can trace the fund. ದುಡ್ಡೆಲ್ಲ ಹೋಗಿದೆ ಅಂತ. But these people, you can never find out. The same amount never goes to the last stage. The same amount changes to different multiple accounts, again merging, again getting split like that. So all these 17-18 people have blindly worked, authorized the transactions. The staff, they are not innocent.
As I said, even it's not only one person who has passed the blank check. There are other people also. Like ಡೆಪಾಸಿಟ್ ಇಲ್ದೇನೆ ಲೋನ್ ಮಾಡೋದು ಯಾರಿಗಾದ್ರೂ ಗೊತ್ತಾಗುತ್ತೆ. And they have opened in thousands. So all these people were, in fact, ನಾನು ಚಾರ್ಜ್ ಶೀಟ್ ಮಾಡಿ ಕಳಿಸಿದ್ದು ನಮ್ಮ ಬ್ಯಾಂಕಿನ ಇದ್ರ ಪ್ರಕಾರ ಇಟ್ ಇಸ್ ವೆರಿ ಸೀರಿಯಸ್ ಚಾರ್ಜಸ್. ಅಷ್ಟೇ ಮಿನಿಮಮ್ ಮಾಡಿ, ಅಂದ್ರೆ ಐ ಕೆನಾಟ್ ಕೀಪ್ ಸಚ್ ಪೀಪಲ್ ಫಾರ್ ಅ ಲಾಂಗ್ ಟೈಮ್. ಆಲ್ರೆಡಿ ನಾನು ನವೆಂಬರ್ ಅಲ್ಲಿ ಜಾಯ್ನ್ ಆಗಿ I think almost till March, April, I paid them salary. We were paying them full salary. Only after I suspended the half salary, then we had to complete the process, enquiry, ಅದು ಇದೆಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ಟೈಮ್ ಆಯ್ತು. ಅದು ಮಿನಿಮಮ್ ಟೈಮ್ ಕೊಡ್ಬೇಕಾಗತ್ತೆ. ಅದೆಲ್ಲ ಮಾಡಿನೂ ಇವಾಗ these people have the money to file case against the bank. They have filed a dispute under Section 70 of KCS Act against the bank. Same, that's all a common story because I have also handled disciplinary proceedings. A time ಕೊಟ್ಟಿಲ್ಲ, ಇದು ಎನ್ಕ್ವೈರಿನಲ್ಗೆ ನನಗೆ ಇದಕ್ಕೂ ಆಪರ್ಚುನಿಟಿ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ ಸ್ಟ್ಯಾಂಡರ್ಡ್ ಎಲ್ಲ ಹಾಕಿ ದ ಫೈಲ್ ಕೇಸಸ್. ವಿಲ್ ಫೈಟ್ ಇಟ್ ಔಟ್. ಬಟ್ ಸ್ಟಿಲ್ ಯು ಕ್ಯಾನ್ ಇಮ್ಯಾಜಿನ್ ದಿ ಅಡಾಸಿಟಿ ಆಫ್ ದಿಸ್ ಪೀಪಲ್. ಇಷ್ಟೆಲ್ಲ ಫ್ರಾಡ್ ಮಾಡಿನೋ, ಇಷ್ಟೆಲ್ಲ ದುಡ್ಡು ಮಾಡಿ ಬ್ಯಾಂಕ್ ಮುಳುಗಿಸ್ಬಿಟ್ಟು ಇನ್ನೋಸೆಂಟ್ ಡೆಪಾಸಿಟರ್ಸ್ ದೇ ಆರ್ ಗಾಟ್ ದಿ ಟೆಮರಿಟಿ ಟು ಫೈಲ್ ಧೈರ್ಯ ಬ್ಯಾಂಕ್ ಮೇಲೆ ಕೇಸ್ ಫೈಲ್ ಮಾಡ್ಲಿಕ್ಕೆ. ಆಲ್ಮೋಸ್ಟ್ 11 ಜನ ಎಲ್ಲ ಫೈಲ್ ಮಾಡಿರೋದು ಡಿಸ್ಪ್ಯೂಟ್. 11 people have filed. And where do they get the money? They have the money. The lawyers don't come for free. And this staff are not innocent. In fact, they have seen the management how they are doing, and in fact they have posted the interest for them. ಅದನ್ನ ನೋಡ್ಕೊಂಡು ಇವರು ದುಡ್ಡು ಮಾಡಿದ್ದಾರೆ, ಪ್ರಾಪರ್ಟಿ ಮಾಡಿದ್ದಾರೆ. ಇದು ನಮಗೆ ಸಿಕ್ಕಿರೋದಷ್ಟೇ. ಇವಾಗ ಅರ್ಲಿಯರ್ ಸಿಇಒ ಆಗುತ್ತೆ. ಬಟ್ ಇವಾಗ ಬಾರೋವರ್ಸ್ದು ನಾನು ವೆನ್ ಐ ಡೂ ಇನ್ವೆಸ್ಟಿಗೇಷನ್ ಐ ಹ್ಯಾವ್ ಟು ಗೋ ಬ್ಯಾಕ್ ರೈಟ್ ಫ್ರಮ್ ಅವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದಾಗಿಂದ ಮಾಡ್ಬೇಕಾಗುತ್ತೆ. ಸೊ ಆ ಥರ ಮಾಡಿದಾಗ ಸಿಗ್ತಾ ಇದೆ. ಬಟ್ 1 ವರ್ಷ ಮಾಡಿದಕ್ಕೆ ಇಷ್ಟು ಸಿಕ್ಕಿದೆ ನನಗೆ. And these people are not innocent. There are people even now among depositors or shareholders, I don't know, who still feel they are innocent. So to clear that misconception, I am telling, and ನಿಮಗೆ ಏನೋ ಡೌಟ್ ಇದ್ರೆ you can come. There are some victims of the customers who are victims of this stuff. So that is as far as the staff is concerned. And wherever proof is there, till proof I have not taken any action against them. Once I got a proof which can stand the test of law, only then I have taken action. And there is absolutely proof is there. Anybody can come and I can share purely confidential information with you. ಫೈಲ್ ಮಾಡೋದಕ್ಕೆ February 21 was the last date. ನಮ್ಮ ಇದು ಆಡಿಟ್ ಮುಗಿಯೋದಕ್ಕೆ ಆಗಸ್ಟ್ ಆಗೋಯ್ತು. ಸೊ we cannot file return. So we have made an appeal to the CBDT, and we are also trying through various sources to see that we are permitted to file the the income tax return for the financial year 2019-20, where we have declared a loss of 1,923 crores. Once it is accepted by CBDT, that loss figure will be a positive thing for a new investor, because he can spread the loss over 7 years against any other income which he has got within the group. So that is one positive thing. But and another funny thing which I noticed was in September, despite so much fraud, so much this one, they had remitted 8 crores advance tax for the same period.
8 crores advance tax has been paid. Then now I am receiving notices from income tax department. That is not part of this agenda, but I'm just sharing with you. Earlier period ಡಿಮ್ಯಾಂಡ್ ಬರ್ತಾ ಇದೆ, ಅದಕ್ಕೆ ತಿರ್ಗಾ ಅದಕ್ಕೆ ಅಪೀಲು, ಅದಕ್ಕೆ ತಿರ್ಗಾ ಇದು ಅದು ಮಾಡ್ತಾ ಇದೀವಿ. 2013-14 ಇವಾಗ ನಿನ್ನೆ ಐ ಹ್ಯಾವ್ ಜಸ್ಟ್ ಫೈಲ್ಡ್ ಅಪೀಲ್. 2015-16, 16-17 means a demand to pay additional tax, whereas I am writing to them that I have to get back, and now they are issuing me notice to pay tax plus interest. Even yesterday which I sent appeal, it demand is for 4.5 crores plus interest. Then DACGC, though it doesn't pertain to this financial year of 2019-20, since it is almost done, ಅದ್ರ ಬಗ್ಗೆ ಫಿಗರ್ಸ್ ಕೊಟ್ಟು ಮಾಡಿದ್ರು. ತುಂಬಾ ಲೋನ್ ಮಾಡಿದ್ದಾರೆ, 400 ಕೋಟಿ ಹತ್ರ ವಿತೌಟ್ ಡೆಪಾಸಿಟ್ ಲೋನ್ ಮಾಡಿದ್ದಾರೆ. ಇದು ಅಕ್ಟೋಬರ್ ಅಲ್ಲಿ RBI ಇನ್ಸ್ಪೆಕ್ಷನ್ ಬಂದಾಗ ಏನ್ ಮಾಡಿದ್ದಾರೆ, ಇವರು ಕಸ್ಟಮರ್ ID ಚೇಂಜ್ ಮಾಡಿಸಿದ್ದಾರೆ. ಅಂದ್ರೆ ಯಾರೋ ಜೆನ್ಯೂನ್ ಡೆಪಾಸಿಟರ್ ಕಸ್ಟಮರ್ ಐಡಿನ ಈ ಬಾರೋವರ್ ಅಕೌಂಟ್ಗೆ ಲಿಂಕ್ ಮಾಡಿದ್ದಾರೆ. ಸೊ ವೆನ್ RBI ಇನ್ಸ್ಪೆಕ್ಷನ್ ಟೈಮ್, ಕಸ್ಟಮರ್ ID ಚೇಂಜ್ ರಿಪೋರ್ಟ್ ಐ ಗಾಟ್ ಇಟ್ ಫ್ರಮ್ ದಿ ಸಾಫ್ಟ್ವೇರ್ ವೆಂಡರ್. ಆ ರಿಪೋರ್ಟ್ ಅಲ್ಲಿ ನೋಡಿದ್ರೆ ಅಕ್ಟೋಬರ್ ಅಲ್ಲಿ, ನವೆಂಬರ್ ಅಲ್ಲಿ ಕೂತು ಬೆಳಿಗ್ಗೆ ರಾತ್ರಿ 8 ಗಂಟೆ ಮೇಲಿಂದ 10, 10:30, 11 ಗಂಟೆ ತನಕ, ಬೆಳಿಗ್ಗೆ 8 ಗಂಟೆ, 7:30, 8 ಗಂಟೆಗೆ ಬಂದು 9 ಗಂಟೆ ತನಕ ದೇ ಹ್ಯಾವ್ ಚೇಂಜ್ ದಿ ಕಸ್ಟಮರ್ ಐಡಿಸ್. ತುಂಬಾ ಅಕೌಂಟ್ ಮಾಡಿದ್ದಾರೆ. ಮಾಡಿ ಫೆಬ್ರವರಿನಲ್ಲಿ ತಿರ್ಗಾ ವಾಪಸ್ ಹಾಕಿದ್ದಾರೆ. ಆ ವಾಪಸ್ ಹಾಕೋದ್ರಲ್ಲಿ ಕೆಲವ್ರದ್ದು ಬಿಟ್ಟೋಗಿದೆ. ಕೆಲವ್ರು ಬಿಟ್ಟೋಗಿದ್ರಿಂದ ಏನಾಗಿದೆ, ಅದು ಇವಾಗ DACGC ಕ್ಲೇಮ್ ಕೊಟ್ಟಾಗ ನಮಗೂ ಗೊತ್ತಾಗೋದಿಲ್ಲ. ಅದೇ ಕಸ್ಟಮರ್ ID ಇದರಲ್ಲಿ ಲೋನ್ ಇದೆ, ಸೊ ದಿ ಕ್ಲೇಮ್ ಹ್ಯಾಸ್ ಗಾನ್ ಅಸ್ 0. ಆ ತರದ ಕೇಸ್ ಮಾತ್ರ ಇನ್ನ ಅದು ಡಿಸ್ಪ್ಯೂಟ್ ಇನ್ನ DACGC ಅವ್ರ ಹತ್ರ ಮಾತ್ರ ನೋಡಿದ್ರೆ ಇವತ್ತು ಬೆಳಿಗ್ಗೆ ಅವನು ಆಡಿಟರ್ ಮೇಲ್ ಕಳಿಸಿದಾನೆ, ಇಟ್ ಕೆನಾಟ್ ಬಿ, ದೇ ಹ್ಯಾವ್ ನಾಟ್ ಗಿವನ್ ಅಸ್ ಹೌ ಟು ಡೂ ಇಟ್ ಅಂಡ್ ಇಟ್ ಕೆನಾಟ್ ಬಿ ಅಪ್ರೂವ್ಡ್ ಅಂತ. ಅದು ಬಿಟ್ರೆ ಮೋಸ್ಟ್ ಆಫ್ ದಿ ಕೇಸಸ್ ವೇರ್ ದೇರ್ ಇಸ್ ಪ್ರಾಬ್ಲಮ್, ಡಿಲೇ, ದೇರ್ ಆರ್ ಇಶ್ಯೂಸ್, ಆಸ್ ಐ ಸೆಡ್ ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಫುಲ್ ವೆರಿಫೈ ಮಾಡಿ ಐ ಆಮ್ ಗೋಯಿಂಗ್ ಟು ಇಶ್ಯೂ ಲೆಟರ್ ಸೇಯಿಂಗ್ ರಿಜೆಕ್ಟಿಂಗ್ ದ ಕ್ಲೇಮ್. ಅಲ್ಲದ್ರೆ ಜೆನ್ಯೂನ್ ಇದ್ರೆ ಬೇರೆ ಅವ್ರ ಜೆನ್ಯೂನ್ ಕೇಸಸ್, ನಾನು ಹೇಳ್ದಂಗೆ ಈ ಬೋಗಸ್ ಲೋನ್ಸ್, ಯಾರೋ ಲೋನ್ ಇವ್ರಿಗೆ ಲಿಂಕ್ ಮಾಡಿ ಆ ತರದೆಲ್ಲ ಕೇಸಸ್ ಐ ಹ್ಯಾವ್ ವೆರಿಫೈಡ್, ಬಿಕಾಸ್ ಇನ್ ದ ಬ್ಯಾಂಕ್ ರೆಕಾರ್ಡ್ ಐ ಕ್ಯಾನ್ ವೆರಿಫೈ ಅಲ್ಟಿಮೇಟ್ಲಿ ಲೋನ್ ಅಮೌಂಟ್ ಎಲ್ಲೋಗಿದೆ ಅಂತ ವೆರಿಫೈ ಮಾಡಿ, ವೇರ್ ಇಟ್ ಇಸ್ ಫೌಂಡ್ ದಟ್ ದಿ ಅಮೌಂಟ್ ಹ್ಯಾಸ್ ನಾಟ್ ಗಾನ್ ಟು ದಮ್, ಐ ಹ್ಯಾವ್ ರೆಕಮೆಂಡೆಡ್. ಬಟ್ DACGC ಅವ್ರಿಗೆ ಇದು ಫಸ್ಟ್ ಟೈಮ್ ಅಂತ ಹೇಳಿದ್ರು. ದೆನ್ ದೇ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಆಡಿಟರ್ಸ್ ಅಂತ ನಾವು ಕಳಿಸ್ಕೊಟ್ಟಿದ್ವಿ ಜಸ್ಟ್ ಲಾಸ್ಟ್ ವೀಕ್ ಅಲ್ಲಿ. Just today morning I saw his mail that almost all we just cleared except some 7-8 cases. Now I have to check those and again speak to him tomorrow. ಅದು ಬಿಟ್ರೆ ಇನ್ನ ಲೀಗಲ್ ಎಂಟಿಟೀಸ್ ಲೈಕ್ ಸೊಸೈಟೀಸ್, ಪಾರ್ಟ್ನರ್ಶಿಪ್, ಕಂಪನೀಸ್, ಟ್ರಸ್ಟ್, ಈ ತರದೆಲ್ಲ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಇವರು ಡಾಕ್ಯುಮೆಂಟ್ಸ್ ತಗೊಂಡಿರ್ಲಿಲ್ಲ. ಸೊ ಅದು ಆಡಿಟರ್ ಬಂದಾಗ ವೆರಿಫಿಕೇಶನ್ ಅಲ್ಲಿ ತುಂಬಾ ರಿಜೆಕ್ಟ್ ಆಗಿತ್ತು. ಸೊ ದೆನ್ ವಿ ಹ್ಯಾವ್ ಟೇಕನ್ ಫ್ರೆಶ್ ಸೆಟ್ ಆಫ್ ಇದು ಡಾಕ್ಯುಮೆಂಟ್ಸ್ ತಗೊಂಡು wherever it is genuine we have recommended, but still those verification are going on. Maybe in another 10-12 accounts must be there. ಅದು ಮುಗಿಸಿದ್ರೆ ಲೀಗಲ್ ಎಂಟಿಟಿದು ಮುಗಿಯುತ್ತೆ. ಇನ್ನು ಉಳಿದಿದ್ದವ್ರದ್ದು ಇನ್ವೆಸ್ಟಿಗೇಟ್ ಮಾಡಿ ರಿಜೆಕ್ಟ್ ಮಾಡೋದಕ್ಕೆ ವ್ಯಾಲಿಡ್ ರೀಸನ್, ವಿತ್ ವ್ಯಾಲಿಡ್ ರೀಸನ್ ಐ ವಿಲ್ ಬಿ ಸೆಂಡಿಂಗ್ ಎ ಲೆಟರ್ ಯಾಕೆ ರಿಜೆಕ್ಟ್ ಮಾಡಿದೀವಿ ಅಂತ. ಅದರಲ್ಲಿ ಕೆಲವರದ್ದು ಜೆನ್ಯೂನ್ ಇರ್ಬೋದು. ಇವಾಗ ನಾನು ಹೇಳ್ದಂಗೆ ಯಾವ ಒಬ್ಬ ಡೆಪಾಸಿಟರ್ ಸನ್ ಕೇಮ್, ರಾದರ್ ಇಸ್ ಫಾದರ್ ಡೆಪಾಸಿಟೆಡ್ ಇನ್ ಕ್ಯಾಶ್ FD ಡೆಪಾಸಿಟ್ ಮಾಡಿದ್ದಾರೆ, ಹಿ ವಾಸ್ ಗೆಟಿಂಗ್ ಇಂಟ್ರೆಸ್ಟ್. ಇವಾಗ DACGC ಕ್ಲೇಮ್ ಬಂದಾಗ ವೆರಿಫೈ ಮಾಡಿ ನೋಡಿದಾಗ ನಮ್ಮಲ್ಲಿ ಫ್ರಾಡ್ ಅಕೌಂಟ್ ಇಂದ ಡೆಪಾಸಿಟ್ ಮಾಡಿದ್ದಾರೆ. ಸೊ ಹಿ ಸೇಸ್ ಇಟ್ ಇಸ್ ಹಿಸ್ ಜೆನ್ಯೂನ್ ಕ್ಯಾಶ್ ಕಟ್ಟಿದ್ದೀನಿ ಅಂತ, ಬಟ್ ಕ್ಯಾಶ್ ದರ್ ಇಸ್ ನೋ ಪ್ರೂಫ್ ಇನ್ ದ ಬ್ಯಾಂಕ್. whereas FD ಹೋಗಿರೋದು ನಮ್ಮ ದುಡ್ಡಿಂದನೇ ಹೋಗಿರೋದು. ಸೊ ಐ ಟೋಲ್ಡ್ ಹಿಮ್, ಐ ಕೆನಾಟ್ ಫರ್ಗೆಟ್ ಅಬೌಟ್ DACGC ಕ್ಲೇಮ್. 30
don't know. These are all victims, innocent victims of this fraud. Like that, how many cases which will come up, and many cases have already come up. All these people will have to face, but I am helpless in those cases. So DCGC almost complete ಆಗಿದೆ. ಇನ್ನು we will put the final list. ಇದೊಂದು ಇವತ್ತು ಅದೇ 73 ಕೇಸ್ ಕಳಿಸಿದ್ವಿ, ಅದರಲ್ಲಿ 8 he has sent a mail. ಅದು ಏನ್ ರೀಸನ್ ಅಂತ ಚೆಕ್ ಮಾಡಿ, maybe next week I will update the final status what is there. ಅದು ಬಿಟ್ರೆ with that DCGC exercise will be completely over. So with that I have completed ನಾನು ನನ್ನ ರಿಪೋರ್ಟ್ ಎಲ್ಲ ಪ್ರತಿ ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅಂಡ್ ಜೊತೆಗೆ ಇದರಲ್ಲಿ I want to thank all of you. Thank the depositors also. Many of them have reposed faith in me, supported me, given information also. Many cases, in fact, ಈ ತರ ಕೆಲವು ಫ್ರಾಡ್, ಇನ್ಫ್ಯಾಕ್ಟ್ ಒಂದ್ ದಿವಸ ನಮ್ಮ ಬಿಲ್ಡಿಂಗ್ ಎದುರಿಗೆ ಏನೋ ಡೆಮಾನ್ಸ್ಟ್ರೇಷನ್ ಏನೋ ಮಾಡ್ತಾ ಇದ್ದಾರೆ, ಒಬ್ರು ಕರೆದು ಹೇಳೋದು ಯಾರ್ದು FD ಫೇಕ್ ಡೆಪಾಸಿಟ್ ಅಂತ. Then I checked, it was true. ನಾನು ಸೇರಿದ ವಸ್ತುರಲ್ಲಿ. So like that, there has been very good support from depositors, shareholders also, and from RBI and RCS plus others. And I am trying to do my best. The last adjourned meeting alli heladange, I have no vested interest, nor I have no interest in continuing. But only thing which since I have taken an assignment in my service, I have never gone back in anything. I have never met any failure. If at all, if I leave this assignment incompleted, it will be a failure. It will be the first black mark on my career. My prayer to God is daily, not because of my personal this one, but I have seen the depositors, I have seen the people, innocent people who are suffering. Especially many of my colleagues who are retired from the bank. I don't know how, what reason, but ultimately they have come and kept the money here. The entire, which was in other banks also, they have transferred and kept the money here. So that way people have lost money. So whatever possible from my side, I will definitely do with all honesty and transparency. But one thing people should understand, banking, there is a limitation. ಇವಾಗ ಬಾರೋವರ್ಸ್ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ 24 ಜನ ವಾಟ್ಸಪ್ ಅಲ್ಲಿ ಸುತ್ತಾ ಇದ್ದಾರೆ. 24 ಜನ ಬರೀ ಅವ್ರೊಬ್ರು ಮಾತ್ರ ಅಲ್ಲ. ಇವಾಗ ನಾನು ಒಂದು ಕೇಸ್ ಹೇಳಿದೆ, ಅವ್ರದ್ದು 56 ಅಕೌಂಟ್ ಇದೆ. He has another 84 closed accounts. ಇದೆಲ್ಲ ವೆರಿಫೈ ಮಾಡಿದ್ರೆ you will get around 30 to 40 people. One common thread will be there between the loans. So when I have to put a list or do it, there are two methods. ತುಂಬಾ ಜನಕ್ಕೂ ಅದು ಬೇಜಾರಿದೆ, ನಾನು ಲಿಸ್ಟ್ ಅನೌನ್ಸ್ ಮಾಡಿಲ್ಲ ಅಂತ. ಇವನ್ ಲಾಸ್ಟ್ ಮೀಟಿಂಗ್ ಅಲ್ಲೂ, ಮಿನಿಸ್ಟರ್ ಮೀಟಿಂಗ್ ಅಲ್ಲೂ they raise this issue. See, there are two methods of declaring a defaulter, that is a willful defaulter ಅಂತ. That there is a process. RBI ಪ್ರಕಾರ ಮಾಸ್ಟರ್ ಸರ್ಕ್ಯುಲರ್ ಇದೆ, ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ನೀವು ನೋಡಬಹುದು. It's very simple, but the process is there. It is a Supreme Court judgment ಆದ್ಮೇಲೆ ಇಂಟ್ರೊಡ್ಯೂಸ್ ಮಾಡಿರೋ, ಆಲ್ ಬ್ಯಾಂಕ್ಸ್ ಫಾಲೋ ದಟ್. ಅದ್ರ ಪ್ರಕಾರ ಡಾಕ್ಯುಮೆಂಟ್ ನಮ್ಮಲ್ಲಿ ಕಾಮನ್ ನಾರ್ಮಲಿ ಆಗುತ್ತದ. ಹೇಗೆ ಅಂದ್ರೆ ನಾವು ಲೋನ್ ಕೊಡ್ತೀವಿ, ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇರುತ್ತೆ, ವಿ ಗೆಟ್ ಅ ಆಡಿಟ್ ಡನ್ ಆರ್ ಇನ್ವೆಸ್ಟಿಗೇಷನ್ ಡನ್, ಡೈವರ್ಷನ್ ಆಫ್ ಫಂಡ್ಸ್ ಆರ್ ನಾಟ್ ಯುಟಿಲೈಸ್ ಫಾರ್ ದಿ ಪರ್ಪಸ್ ಫಾರ್ ವಾಟ್ ಇಟ್ ವಾಸ್ ಡನ್, ಆರ್ ರಾಂಗ್ ಡೀಟೇಲ್ಸ್ ಕೊಟ್ಟು ಲೋನ್ ತಗೊಂಡಿದ್ರೆ ಈ ತರ ರೀಸನ್ಸ್ ಹಾಕ್ಬಿಟ್ಟು ವಿ ಹ್ಯಾವ್ ಟು ಗಿವ್ ಹಿಮ್ ಎ ನೋಟಿಸ್. ದರ್ ವಿಲ್ ಬಿ ಅ ಕಮಿಟಿ ಇನ್ ದ ಬ್ಯಾಂಕ್, and sometimes the committee will have a retired judge also, depending on the amount. He will have to present his version. Then, like almost like a court process, it has to be done, and then he will be declared a willful defaulter. He has means to pay, but he is not paying. Then this will be shared with RBI, and also his photograph and the details can be published in the newspaper. An advertisement which costs. This process cannot be done in this bank because, as I said, one is documentation is not proper. Second is the send utilization, all that cannot be established so easily because there is no processing itself. So the other option is filing complaint with ED and CID, and once that is done, a press release which will be cheaper, because a newspaper advertisement will cost me lakhs each advertisement. So whereas the newspaper press release I can give, once the ED gives the green signal, I will start publishing the entire. In that, maybe after
they give me the signal because there may be innocent. Sometimes, like one of you of who are a depositor, they would have just added the name and taken the KYC documents and made you a co-obligant to that. So that verification and all, CAD and ED will be doing it. Adadmela, I am going to publish it. We'll do a job on that. But all this requires time, people. There is a problem, but somehow with the available resources, the staff, plus now recently also again I'm trying to reduce the expenditure. You can see the expenses have been brought down. The staff strength has been brought down drastically. Branch expenses also. That also there was ತುಂಬಾ ಜನ ಹೇಳ್ತಾ ಇದ್ರು branch license. It is not branch license has lost its value long back. Just because a branch license is there, you will not get some 100 crores or 10 crores or 5 crores. If you getting a license has nothing to do with this one, and these licenses were obtained on fraudulent information. In fact, RBI themselves would have cancelled, which would have been a negative mark than we surrendering. So we will do it, see that everything is done properly. And as I said, the staff also, we initially I had a problem getting retired people also, some one or two, when I tell Guru Raghavendra's bank name, immediately they hesitate to join. But now somehow I am able to get some people. We have started, as I said, EDಗೆ ಕಳಿಸೋದೆಲ್ಲ ಮಾಡಿ ಕಳಿಸ್ತಾ ಇದೀವಿ. ಮಾಡಿ ಮುಂದೆ ಇದಾಗಬಹುದು. ಪ್ಲಸ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇವಾಗ ನಿಮ್ದು ಪರ್ಮಿಷನ್ ಸಿಕ್ಕಿದ ತಕ್ಷಣ ಐ ಆಮ್ ವೇಟಿಂಗ್ ಫಾರ್ RBI ಅಪ್ರೂವಲ್. ಅದು ಅದ್ರ ಬಗ್ಗೆನೂ ಒಂದು ಮಾತು ಹೇಳ್ಬಿಡ್ತೀನಿ. ಆಕ್ಚುಲಿ ಏನಾಯ್ತಂದ್ರೆ RBI ಅಂಡ್ RCS ಒಂದು ಮೀಟಿಂಗ್ ನಡೆದಾಗ ನನಗೆ RBI ಅವ್ರು ಕೇಳಿದ್ರು, ಯಾರಾದ್ರೂ ಇಂಟ್ರೆಸ್ಟೆಡ್ ಇದಾರಾ ಬ್ಯಾಂಕ್ ಟೇಕ್ ಓವರ್ ಮಾಡ್ಲಿಕ್ಕೆ ಲಾಸ್ಟ್ ಆಡಿಟ್ ಆದ್ಮೇಲೆ. ಸೊ ನಾ ಹೇಳಿದೆ, ನಾನು ಯಾರನ್ನೂ ಕೇಳಲಿಲ್ಲ, ನೀವು ಹೇಳಿದ್ರೆ ಐ ಕ್ಯಾನ್ ಜಸ್ಟ್, ಬಿಕಾಸ್ I don't know at what stage we should ಇದು ಅಂತ. They said you find out if they are interested, any person is interested or anything like that. So then since I worked in Bombay, I was heading treasury also. So ಸುಮಾರು ಮರ್ಚೆಂಟ್ ಬ್ಯಾಂಕರ್ಸ್ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ, and some of the also gave me some links and all whom we contacted, and people expressed interest. And in fact, one of them gave a proposal also. And the people who expressed interest, they wanted to next to do a due diligence. So then I went back to RBI, see they are ready and they want to do a due diligence, what to do. Then again a meeting was convened with RCS, RBI and myself. It was decided there, instead of taking a proposal directly, we'll go through EOI route. So then I said, if you want a EOI to be done, yes. Then they said, you send a draft proposal of EOI, we'll send it to Central Office, Bombay. So immediately after the meeting, the next day I have sent the draft expression of interest, which is already similar, but I have added some more based on my experience here, plus my experience in, because I also handled procurement, this CBC guidelines when I worked in my previous bank. So based on that, I have added some clauses and ಅವ್ರು ಕಳ್ಸ್ಕೊಟ್ಟಿದ್ದೀನಿ. ಪ್ಲಸ್ ಇವಾಗ ಆಲ್ಮೋಸ್ಟ್ 3 ತಿಂಗಳಾಯ್ತು. ಬಟ್ ಸೆಂಟ್ರಲ್ ಆಫೀಸ್ ಇಲ್ಲಿ ಬಾಂಬೆ ಬೆಂಗಳೂರು ಆಫೀಸ್ ಅವ್ರು ಕೇಳಿದ್ರೆ ಅವರಿಗೆ ಏನ್ ರೀಸನ್ ಅಂತ ಗೊತ್ತಾಗ್ತಿಲ್ಲ, ಇದುವರೆಗೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಂಬೆನಲ್ಲಿ ಐ ಆಮ್ ನಾಟ್ ಏಬಲ್ ಟು ಅಪ್ರೋಚ್ ಎನಿಬಡಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಬಂದಿತ್ತು ಇದು, ಇವಾಗ ಇವತ್ತು ಅಪ್ರೂವಲ್ ಆಯ್ತು ಅಂದ್ರೆ ಬಂದಿದ ತಕ್ಷಣ ಇಮಿಡಿಯೇಟ್ಲಿ ಐ ವಿಲ್ ಪಬ್ಲಿಷ್ ದಿ EOI. Hopefully we should get some investors. I only pray God that we get some investors who gives a better term, good terms for all of you, including the shareholders. Okay, with this I thank you. I thank all of you for patiently listening to me. And as I said, if you still have any doubts or anything, any one of you or two of you with banking knowledge, because you should have some knowledge, you can come down. Purely on confidentiality basis, I can show you the information for your consumption only. Preferably maybe after 4 o'clock, because during the day I'll try to, because now even the CEO is not there, I try to see that the entire thing is managed single-handedly. Thank you. So I'll leave it to the forum, and people who would like to
ask any questions on the agenda. Please stick to the agenda. Idadashtu bega mugisidre, then we can go on to the, we will have an open discussion where which will not form part of that. Idr ಬಗ್ಗೆ agenda points ಬಗ್ಗೆ ಏನಾದರೂ ಇದ್ರೆ just ನೀವೇನಾದರೂ ಮಾತಾಡೋದಿದ್ರೆ ಮಾತಾಡಿ. Then I will respond to all of you the questions. So, yeah. ಹೇಳಿ. ಸಪ್ನಾ ಗುರುರಾಜ್. ಯಾ ಸಪ್ನಾ ಗುರುರಾಜ್. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ, ಹೇಳಿ. ಸರ್, ಇದು ಅಜೆಂಡಾ ಬಗ್ಗೆ ಅಲ್ಲ, ಕೇಳ್ಬೋದಾ ಕ್ವೆಶ್ಚನ್? ಇಲ್ಲ, ಅಜೆಂಡಾ ಲೆಟ್ ಅಸ್ ಫಿನಿಶ್. I requested you, I again request you, let us stick to agenda first. ಇದಾದ್ಮೇಲೆ we will leave it, we have sufficient time, ಏನು ತೊಂದರೆ ಇಲ್ಲ. Unless all of you want to wind up immediately. No. Okay, then I want an opportunity just to speak afterwards. Yeah, as I said, let us finish the agenda items, then after that we can speak on any item under the sun. No issue. I'll answer. Yes. Vijayalakshmi. Hello, madam. Vijayalakshmi ಅವರು. Can get the number ಅಲ್ಲ, share number. ಮೇಡಮ್, ಇದು ನಿಮ್ಮ ಮೆಂಬರ್ಶಿಪ್ ನಂಬರ್ ಒಂದು ಹೇಳ್ಬಿಟ್ಟು ಯು ಕ್ಯಾನ್ ಗೋ ಹೆಡ್, ಮಾತಾಡಿ. ಮೇಡಮ್ ವಿಜಯಲಕ್ಷ್ಮಿ ಅವರು. Can go to the next person then. B.S. Rukmani. Huh? B.S. Rukmani. B.S. Rukmani. Madam Rukmani ಅವರು. B.S. Rukmani. ಮೇಡಮ್, ನಿಮ್ಮ ಮೆಂಬರ್ಶಿಪ್ ನಂಬರ್ ಹೇಳ್ಬಿಟ್ಟು ಏನು ಅಂತ ಹೇಳಿ. So we can move on to it. Yeah. Shankaran. Shankaran, initial? P.V. Shankaran. P.V. Shankaran. P.V. Shankaran. ಕೈ ಒತ್ತಿದ್ದಕ್ಕೆ ನೆನ್ ಕೇಳಿದ್ದಾರೆ. P.V. ಶಂಕರನ್, ನಿಮ್ಮ ಮೆಂಬರ್ಶಿಪ್ ನಂಬರ್ ಹೇಳ್ಬಿಟ್ಟು ಏನು ಅಂತ ಮಾತಾಡಿ. ಕೇಳಿಸ್ತಾ ಇದೆಯಾ? ಇದ್ಯಾರ್ದು ಪಿಕ್ಚರ್ ಬರ್ತಾ ಇರೋದು? ಅವ್ರು ಮ್ಯೂಟ್ ಮಾಡಿದಾರ ಗೊತ್ತಾಗುತ್ತೆ. Nagaraja.
ನಾಗರಾಜ್ ಏನು ಆರ್ ನಾಗರಾಜ. ಆರ್ ನಾಗರಾಜ್. But nobody is able to speak. ಸರ್ ಮಾತಾಡಿ ಸರ್. ನಾಗರಾಜ್ ಆರ್ ನಾಗರಾಜ್ ಅವರು is not unmuting. ನಾಗರಾಜ್ ಅವರು ಅನ್ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ. ನಿಮ್ಮ ಮೆಂಬರ್ಶಿಪ್ ನಂಬರ್ ಹೇಳ್ಬಿಟ್ಟು ಏನ್ ಮಾತಾಡಿ. My membership number is 5396 ಅಲ್ಲ 5396. ಯಾರು ನಾಗರಾಜ್ ಅವರ? ಆರ್ ನಾಗರಾಜ್ ಹೇಳಿದ್ ನಂಬರ್ ಎಷ್ಟು ಹೇಳಿದ್? 5396. ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಅಲ್ಲ, ಏನಾದ್ರು ಸ್ವಲ್ಪ ಲಿಟ್ಲ್ ಹೋಪ್ ಇದೆ. ಲಾಟ್ ಆಫ್ ಅಮೌಂಟ್ ನಾವು ಇಟ್ಬಿಟ್ಟು ತುಂಬಾ 8 ವರ್ಷದಿಂದ ನಾವು 75-76 ಇಯರ್ಸ್ ಆಗಿದೆ. ಏನಾದ್ರು ಹೋಪ್ ಇಟ್ಕೋಬಹುದಾ ನೀವು ಡೆವಲಪ್ಮೆಂಟ್ಸ್ ಅಲ್ಲಿ ಇದೆಯಾ ಅಂತ? ಸರ್, ಹೋಪ್ ಇಟ್ಕೊಂಡೇ ಬದುಕಬೇಕು. ಅಂಡ್ ಐ ಆಮ್ ಹೋಪ್ಫುಲ್. ಹೋಪ್ ಇಟ್ಕೊಂಡು ಬದುಕೋಷ್ಟು ಆಯಸ್ಸುಗಳಿಲ್ಲ ನಮಗೆ. ನಾನ್ ಅದೇ ಹೇಳದ್ನಲ್ಲ, ಇವಾಗ ನಾನು ಕೆಲವರು ಬಂದಾಗ ಹೇಳ್ತಿದ್ದೆ, ನಾಟ್ ಜೋಕಿಂಗ್ಲಿ, ಐ ಆಮ್ ಟೆಲಿಂಗ್ ಯು ಸೀರಿಯಸ್ಲಿ ಓನ್ಲಿ. ವಿ ಟೇಕ್ ಪೀಪಲ್ ಟು ICU. So the same way now it is in ICU, we are trying to see that something happens good. That is my prayer, and not only prayer, working for it. ನೋಡುವ, ಲೆಟ್ ಅಸ್ ಸಿ. ನಾವೊಂದು ಇದು ಮಾಡಿದ್ರೆ, ನಾವೆಲ್ಲ ಕೈ ಜೋಡಿಸಿದ್ರೆ ದೇವರು ಕೈ ಜೋಡಿಸ್ತಾರೆ. RBI ಆಡಿಟ್ ಹೆಂಗ್ ಸರ್ ಮಿಸ್ ಆಯ್ತು? ಎಷ್ಟು ಸಹ ಸರ್, ದಟ್ ಐ ವಿಲ್ ಕಮ್ ಆಫ್ಟರ್ವರ್ಡ್ಸ್. ಆಮೇಲೆ ಹೇಳ್ತೀನಿ ಬೇಕಾರೆ. ಓಕೆ ಓಕೆ ಸರ್, ಯು ಆರ್ ಡೂಯಿಂಗ್ ಎ ಲಾಟ್. ವಿಲ್ ಡು ಸಮಥಿಂಗ್. ಇದಾದ್ಮೇಲೆ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಎನಿಥಿಂಗ್ ಅಂಡರ್ ದಿ ಸನ್ ವಿಚ್ I will clarify things to you. No issues. Other than this agenda items ಏನಾದ್ರು ಇದ್ರೆ ಇದಾದಷ್ಟು ಬೇಗ ಮುಗಿಸಿದ್ರೆ we will start that. ಓಕೆ ಶಂಕರ್. PV Shankar. No. Only Shankar. ಶಂಕರ್, ಮಿಸ್ಟರ್ ಶಂಕರ್, ನಿಮ್ಮ ಕೇಳಿಸ್ತಾ ಇದಲ್ಲ? ಕೇಳಿಸ್ತಾ ಇದೆ. ನಾ ಮಾತಾಡೋದು ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ಹೇಳಿ, ನಿಮ್ ಮೆಂಬರ್ಶಿಪ್ ನಂಬರ್ ಹೇಳ್ಬಿಟ್ಟು ಮಾತಾಡಿ. ಆಕ್ಚುಲಿ 2 ಮೆಂಬರ್ಸ್ ಸರ್. ನಾನು ಯಾವ್ದಾದ್ರು ಒಂದು ಹೇಳಿ ಸರ್, ತೊಂದರೆ ಇಲ್ಲ. ನೀವು ಯಾರಾದ್ರೂ 92662. ಓಕೆ, ಹೇಳಿ ಸರ್. ಏನಿಲ್ಲ ಸರ್, ಇದೊಂದು ಥ್ಯಾಂಕ್ ಯು ಫಾರ್ ವೆರಿ ಡೀಟೇಲ್ಡ್ ಅಪ್ಡೇಟ್. ಸ್ವಲ್ಪ even though it's a little scary, but ಇದು point number 6 is my question. Expression of interest ಗೆ ಸಾಮಾನ್ಯ, if you look at lot of success, Amazon ಆಗ್ಲಿ ಇದಾಗ್ಲಿ, ಅವ್ರೆಲ್ಲಾನು ಯಾರನ್ನು they are all loss making, heavy loss making, but ಕಸ್ಟಮರ್ ಬೇಸ್ ಇರೋದಿಲ್ಲ ಸರ್. ಅದಕ್ಕೆ ದೇ ವಿಲ್ ಬಿ ಇನ್ವೆಸ್ಟರ್ಸ್ ವಿಲ್ ಬಿ ಇಂಟ್ರೆಸ್ಟೆಡ್ ಟು ಗೆಟ್ ದಿ ಕಸ್ಟಮರ್ಸ್. ಐ ಮೀನ್ ವಿ ಆರ್ ಅರೌಂಡ್ 50,000-60,000 ಕಸ್ಟಮರ್ಸ್ ಇರ್ತೀವಿ. ಆ ಕಸ್ಟಮರ್ ಬೇಸ್ಗೆ ದೇ ವಿಲ್ ಬಿ ಇನ್ವೆಸ್ಟರ್ಸ್ ವಿಲ್ ಬಿ ಇಂಟ್ರೆಸ್ಟೆಡ್. ಕ್ಯಾನ್ ವಿ ಪರ್ಸ್ಯೂ agenda number 6 in a much more vigorous way, so that we find somebody? Sir, before EY, in fact, we have contacted quite a number of people. Adu ಏನಂದ್ರೆ, it is not purely a business decision, and each business has got a different, ನೀವು Amazon example ಹೇಳಿದ್ರೆ, it has got a different, like there are loss companies, still investors are there. So what is there in this? The investor will take a call. It is for us to see that what are the potentials are there. That we are definitely doing it and we'll do it. ಇದು ನಾನು ನಿಮ್ಗೆ ಹೇಳಿದ್ದು, ನೀವು ಶೇರ್ ಹೋಲ್ಡರ್ಸ್. ಅದಕ್ಕೆ ನಾನು ಅವ್ರ ಹತ್ರ ಇದೆಲ್ಲ ಹೇಳಕ್ ಹೋಗೋದಿಲ್ಲ. ಅದಕ್ಕೆ ನಾನು ಆದಷ್ಟು ಹೇಳಿದ್ ನಿಮ್ಗೆ. ನಾನ್ ನಿಮ್ಮ ಹತ್ರ ಹೇಳ್ತಾ ಇರೋದು, ನಿಮ್ಮಲ್ಲಿ ಇಟ್ಕೊಳ್ಳಿ. ನಾಟ್ ಓನ್ಲಿ ಇನ್ವೆಸ್ಟರ್ಸ್, ಈವನ್ ಫಾರ್ ಎ ಬಾರೋವರ್ ಆಲ್ಸೋ ಇಟ್ ಇಸ್, ಅವನು ಖುಷಿ ಆಗುತ್ತೆ, ಅವನು ಕಟ್ಟೋದಿಲ್ಲ. ಸೊ ಅದಕ್ಕೆ ದಿಸ್ ಇಸ್, ಯು ಆರ್ ಶೇರ್ ಹೋಲ್ಡರ್ಸ್, ಯು ಆರ್ ಪಾರ್ಟ್ ಆಫ್ ದ ಬ್ಯಾಂಕ್. That is why I shared more detail with you. But ಅದು ಪರ್ಸ್ಯೂ ಮಾಡ್ತಾ ಇದೀರಲ್ವಾ ಸರ್? Yes, ಅದಾದ್ಮೇಲೆ we have decided to float a EY. Okay, so I mean, for me personally, my only hope is if we can find some investor, in spite of knowing all this. All of us should work, including you should also work and try to. If anybody is there, that also I'd like to tell you. If anybody is there before EY, if they want to discuss seriously, they can always come.
and we can have a discussion. Sir, I mean, yakantandre we have put all our life savings here. Yes, you try. If any investor would like, and don't think only financial avare bartare atar anta illa, because today business is such going forward. Any business group would like to have a bank within their this one. Correct, exactly. So if you find anybody interested, please bring them. I will have a discussion, and I will also tell them how to go about and all that. Okay, sir. Yeah. Thank you so much. Thank you. Thank you. BN Ramesh. BN Ramesh. Unmute ಮಾಡಿ ಮಾತಾಡಿ. ಮೆಂಬರ್ಶಿಪ್ ನಂಬರ್ ಹೇಳಿ. ನಮಸ್ಕಾರ ಹೇಳಿ. Good afternoon. ಗುಡ್ ಆಫ್ಟರ್ನೂನ್. ಮೆಂಬರ್ಶಿಪ್ ನಂಬರ್ ಹೇಳಿ ನಿಮ್ದು. ಸರ್, 2 ಡಿವೈಸ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಒಂದೇ ರೂಮಲ್ಲಿ ಒಂದು ಡಿಸ್ಕನೆಕ್ಟ್ ಮಾಡಿ ರಮೇಶ್ ಅವರು. Good afternoon. ಒಂದು ಡಿಸ್ಕನೆಕ್ಟ್ ಮಾಡಿ ಮಾತಾಡಿ. Thank you very much for explaining the whole situation of the bank. ಈಗೇನು ಅಂದ್ರೆ there are so many senior citizens waiting for particularly for item number 6 EOI to be voted and finalized. I request you to kindly consider item number 6 first, so that all the senior citizens who are waiting for this can vote, because half of them are now, they have gone into sleeping mode. So I request you to kindly take number 6 as in the agenda, so that EOI can be voted immediately. This is on behalf of all the senior citizens. My request is there. I think today we have achieved the quorum. Quorum has been achieved. Yes, sir. In fact, ನಾನು ಮೀಟಿಂಗ್ ನೆಕ್ಸ್ಟ್ ಡೇನೇ ಕಳಿಸ್ಕೊಟ್ಟಿದ್ದೇನೆ ಡ್ರಾಫ್ಟ್ EOI. Thank you. I have not even taken one day, ಯಾಕಂದ್ರೆ ಸೇಮ್ ಡೇ ಕಳಿಸಿದ್ರೆ ಸರೋಗೋದಿಲ್ಲ ಅಂತ ನೆಕ್ಸ್ಟ್ ಡೇ ಕಳಿಸಿದೆ. I had prepared and I have been pursuing. Let me see something positive happens. Can we take item number 6 and complete that process? Yes. ಅಲ್ಲ, ಅದು RBI ಅಪ್ರೂವಲ್ ಬಂದಿದ ತಕ್ಷಣ immediately I will float it. Thank you, sir. Thank you. Next in Govindan AK. AK Govindan. Sir, namaskara. It my number 1245. 1245. ಹೇಳಿ. The October application I have given for my amount has come, but my wife's amount, a small mistake done by your office, it was not remitted. I put with forth to your earlier CA also in the last meeting. Sir, ಇದು ನಾಳೆ ನನ್ ಮಂಡೇ ಅಲ್ಲ, ನೀವು ಬಂದ್ರೆ I can tell you the exact ಇದು. Now nothing we have kept it deliberately at our end to the extent possible. ನಾನು ಹೇಳೋದಲ್ಲ, ಇವನ್ 73 ಕೇಸ್ ಲಾಸ್ಟ್ ಬಂಚ್ I sent 1 week back. ಇವತ್ತು ಬೆಳಿಗ್ಗೆ ಅವನು ಆಡಿಟರ್ ಒಂದು ಮಿಸ್ಟೇಕ್ ಅವರದ್ದು ಮೈ ವೈಫ್ ಸಿಗ್ನೇಚರ್ ಒಂದು ಆಧಾರ್ ಕಾರ್ಡ್ ಇಲ್ಲ, ಅದೇ ಒಂದು ಕಾರಣ. ಅಲ್ಲ, ಅದು ಇಲ್ಲದೆ ಇದ್ರೆ ಮಾಡಕ್ ಆಗೋದಿಲ್ಲಲ್ಲ. ಸೊ ದಟ್ again resubmitted it. ಆಗಿರುತ್ತೆ, ನಾನು ಚೆಕ್ ಮಾಡಿ ಹೇಳ್ತೀನಿ, ನೀವು ಅದು ಸಪರೇಟ್ ಆಗಿ ನೋಡುವ. Okay, thank you. You can always come and meet me, or ಇದು our people also, they will clarify. ಇವನ್ ಫೋನಲ್ಲಿ ಮಾಡಿದ್ರನು ಇಲ್ಲ, ನನ್ನನ್ನೇ ಮೀಟ್ ಮಾಡ್ಬೇಕು ಅಂದ್ರೆ ಬನ್ನಿ, ಸಾಯಂಕಾಲ 4 ಗಂಟೆ ಅಷ್ಟೊತ್ತು ಬಂದ್ರೆ I will check and I will tell you what is. Anyway, in another 2-3 days I will update in the website ಹಾಕ್ತೀನಿ, ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತೀನಿ ಎಕ್ಸಾಕ್ಟ್ ಇದು ಯಾವ್ದು ಆಗಿದೆ ಅಂತ, ಯಾವ್ದು ರಿಜೆಕ್ಟ್ ಆಗಿದೆ ಅದು ಆಲ್ಸೋ, ದಟ್ ಆಲ್ಸೋ I will update. Next. Indra. Yeah. Hello. Indra ಅವರು. Indra our husband. 8446 is my number. 8446. Bari 6. 8446. Okay, ಹೇಳಿ. ನಮ್ದು ಮಲ್ಟಿಪಲ್ ಅಕೌಂಟ್ಸ್ ಇದಾವೆ. I have received
ಅದೇ ಇನ್ಶೂರೆನ್ಸ್ ಅಮೌಂಟ್. ಸರ್ ಇದು ಆಮೇಲೆ ಮಾತಾಡುವ ಅಂತ. ಶಾಲ್ ಐ treat this as finished agar official agenda? Okay. Give me an opportunity. Then we can take up this. Yeah. Agenda item yaradra matadodidre just you can raise your hand. Prabhakar Krishnamurthy. Prabhakar Krishnamurthy. Yes. Unmute ಮಾಡಿ Prabhakar Krishnamurthy. Yes. Are you hearing, sir? ಕೇಳಿಸ್ತಾ ಇದೆ, ಹೇಳಿ. ನಿಮ್ಮ ಮೆಂಬರ್ಶಿಪ್ ನಂಬರ್ ಹೇಳಿ. ನಮಸ್ಕಾರ, ಹೇಳಿ ಸರ್. ಇದು ರಿಸರ್ವ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ ಸರ್ ಬ್ಯಾಲೆನ್ಸ್? ಅಟ್ಲೀಸ್ಟ್ ಬ್ಯಾಂಕ್ ಎಲ್ಲಾದು ಗೋಲ್ಮಾಲ್ ಆಗಿ ಸರ್ ಇದರಲ್ಲಿ ಇದು ಬ್ಯಾಲೆನ್ಸ್ ಶೀಟ್ ಎಲ್ಲ ಹಾಕಿದೀವಲ್ಲ, ಪಬ್ಲಿಷ್ ಮಾಡಿದೀವಲ್ಲ, ಒಂದೊಂದು ಬ್ಯಾಂಕ್ ಅದು ಎಷ್ಟೆಷ್ಟು ಬ್ಯಾಲೆನ್ಸ್ ಎಲ್ಲ ಇದೆ ಅಲ್ಲ ಸರ್? ಹೌದಾ ಸರ್? ನೋಡಿಲ್ಲ, ನೋಡ್ಬಿಟ್ಟು ಅದು ವೆಬ್ಸೈಟ್ ಅಲ್ಲಿ ಹಾಕಿದೀನಿ. ನೀವು ಇದ್ರಲ್ಲೂ ಇದೆ ನೋಡಿ, ಆನ್ಯುವಲ್ ರಿಪೋರ್ಟ್ ಅಲ್ಲೂ ಇದೆ. ಓಕೆ. ಈಗ ಬರೀ ರಿಸರ್ವ್ ಬ್ಯಾಂಕ್ ಅಲ್ಲ ಸರ್, ಅದು ಇನ್ವೆಸ್ಟ್ಮೆಂಟ್ಸ್ ಹೇಳ್ತೀನಿ ನೋಡಿ. ಇನ್ವೆಸ್ಟ್ಮೆಂಟ್ಸ್ ಸಿ ದೇರ್ ಆರ್ 2 types. ಒಂದು ಲಿಕ್ವಿಡಿಟಿ ಅಂದ್ಬಿಟ್ಟು ಕ್ಯಾಶ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್, ಅದು ಬ್ಯಾಂಕ್ಗಳಲ್ಲಿ ಇರೋ ಅಕೌಂಟ್ ಒಂದು. ಇನ್ನೊಂದು ಇನ್ವೆಸ್ಟ್ಮೆಂಟ್ಸ್ ಬಂದು ದಟ್ ಈಸ್ ಇದು ಟರ್ಮ್ ಡೆಪಾಸಿಟ್, ಫಿಕ್ಸ್ಡ್ ಡೆಪಾಸಿಟ್ಸ್ ಬ್ಯಾಂಕ್ ಅಲ್ಲಿ ಇಡೋದ್ರ ಜೊತೆಗೆ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇದೆ. ಅದು ನಾವು ಥ್ರೂ DFHI, SBI DFHI ಅಂತ, ಡಿಸ್ಕೌಂಟ್ ಅಂಡ್ ಫೈನಾನ್ಸ್ ಹೌಸ್ ಆಫ್ ಇಂಡಿಯಾ ಅಂತ ಇದೆ. ಥ್ರೂ ದೆಮ್ ಆಲ್ಸೋ ವಿ ಇನ್ವೆಸ್ಟ್. ಅದು ಎರಡೂ ಸೇರಿ 401 ಇತ್ತು. ನಾವು ಬಿಕಾಸ್ ವಿ ಹ್ಯಾವ್ ರಿಡ್ಯೂಸ್ ದಿ ಆಪರೇಟಿಂಗ್ ಎಕ್ಸ್ಪೆಂಡಿಚರ್, ಗ್ರಾಜ್ಯುಯಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ತುಂಬಾ ಕೋಟಿಗಟ್ಟಲೆ ಅಲ್ಲ, ಫ್ಯೂ ಲ್ಯಾಕ್ಸ್ ತರ. ಸೊ ಇಟ್ ಇಸ್ ಎಷ್ಟಿತ್ತೋ ನಾನು ಬಂದಾಗ ಆಲ್ಮೋಸ್ಟ್ ಐ ಹ್ಯಾವ್ ಬ್ರಾಟ್ ಬ್ಯಾಕ್ ಟು ದಿ ಒರಿಜಿನಲ್ ಪೊಸಿಷನ್. ನೋ ಫರ್ದರ್ ಇದು ಎಕ್ಸೆಪ್ಟ್ ಇಂಟ್ರೆಸ್ಟ್ ಪೇಮೆಂಟ್ ಇರೋಷನ್ ಆಫ್. ಸೆಕೆಂಡ್ ಪಾಯಿಂಟ್ ಸರ್. ಸೆಕೆಂಡ್ ಪಾಯಿಂಟ್, ಹೇಳಿ. ಇವಾಗ EOI ಗೆ ವೋಟಿಂಗ್ ಮಾಡ್ತೀರಾ ಸರ್ ಈಗ, ಅಥವಾ ಇಲ್ವಾ? ಇಲ್ಲ, ಇಟ್ ಈಸ್ EOI. EOI is published based on a CVC guidelines ತರ. ಸೊ ಇಟ್ ಈಸ್ ಲೈಕ್ ಟೆಂಡರ್ ಪ್ರೊಕ್ಯೂರ್ಮೆಂಟ್ ಫಾರ್ಮ್ಯಾಟ್. ಅದು CVC ಗೈಡ್ಲೈನ್. ಇದು ನಿಮ್ಮ ಹತ್ರ ಇದು ಇವಾಗ ಟೆಂಡರ್ ಮಾಡೋದು ಬೇಡ ಅಂತ ಕೇಳೋದು ಅಷ್ಟೇ. ಸರ್ ಮೆಂಬರ್ಶಿಪ್ ನಂಬರ್ ಒಂದು ಹೇಳ್ತೀರಾ ನಿಮ್ದು? 4161. ವೆಂಕಟೇಶ್. ನಮಸ್ಕಾರ ಸರ್, ನಾನು ವೆಂಕಟೇಶ್ ಅಂತ ಮಾಡೋದು. ಮೈ ಮೆಂಬರ್ಶಿಪ್ ನಂಬರ್ ಇಸ್ 774 ಕೆ ವೆಂಕಟೇಶ್. ಹೇಳಿ. ನಮಸ್ಕಾರ ವೆಂಕಟೇಶ್. My only request is as far as possible, to the maximum speed, you can go ahead with the EOI, so that all the members, in the interest of depositors and shareholders, all should get the benefit. So I request once again to see that EOI is going at a faster rate. Thank you. Sir, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ 100% I will do it at the ಇದು. We totally rely on you, sir. We totally rely on you. We believe you. Thank you. And I am also with RBI agli other sources also I am trying. ಇವತ್ತು ನೋಡು ಅದೇನೋ ನೋಡಿ ಸರ್, ನಮ್ಮಲ್ಲಿ ನಂಬ್ಕೊಂಡು ನಮ್ ಗ್ರೂಪ್ ಅಲ್ಲಿ 10,000 ಜನ ಹಾಕ್ಸ್ಬಿಟ್ಟಿದೀವಿ. ಏನ್ ಮಾಡೋದು? Yes. Thank you. So, ಪುಷ್ಪ ಅವರು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಮೇಡಮ್. ಮೆಂಬರ್ಶಿಪ್ ನಂಬರ್ ಹೇಳಿ. 7612 ಹೇಳಿ. ಸರ್, ನಿಮ್ಗೆ ತುಂಬಾ ಧನ್ಯವಾದಗಳು. ಎಲ್ಲ ನಮ್ ಪರವಾಗಿ ಎಲ್ಲಾನು ನೀವು ನೋಡ್ಕೊಂಡು ಸರಿಯಾಗಿ ಮಾಡ್ತಿದ್ದೀರಾ. ಬಟ್ ನಂದೇ ಒಂದೇ ಒಂದ್ ಪ್ರಶ್ನೆ ಏನಂದ್ರೆ,
ಈಗ ಈ ಸ್ಟಾಫ್ ಮತ್ತೆ ಈ ಡೈರೆಕ್ಟರ್ಸ್ ಎಲ್ಲ ಲೋನ್ಸ್ ನಲ್ಲಿ ಇಷ್ಟೊಂದೆಲ್ಲಾನು ಪ್ರಾಬ್ಲಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಫೇಕ್ ಅಕೌಂಟ್ ಅದೆಲ್ಲ. ಅವ್ರ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ರೈಸ್ ಆಗಿದೆಯಾ ಸರ್ ನಿಮ್ ಕಡೆಯಿಂದ? ನಾನು ಹೇಳೋದ್ನಲ್ಲ, ಕಂಪ್ಲೇಂಟ್ ಪ್ರತಿಯೊಂದಕ್ಕೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ಯಾವ್ದು ನಾನು ಕಂಪ್ಲೇಂಟ್ ಮಾಡದೆ ಇಟ್ಟಿಲ್ಲ ಅಂತ. ಇವಾಗ ಲೋನ್ಸ್ ಮಾತ್ರ ಇವಾಗ ಶುರು ಮಾಡಿದ್ವಿ, ಯಾಕಂದ್ರೆ ಲೋನ್ಸ್ ನಾವು CID ಅವ್ರು ಹೇಳಿದ್ದು 1 ವರ್ಷದ ಮಾಡಿ ಕಳಿಸಿ ಅಂತ. ಬಟ್ ರಿಕವರಿ ಮಾಡೋದಕ್ಕೆ ಟ್ರೈ ಮಾಡಿದಾಗ ವೆನ್ ಐ ಸಾ ದಿಸ್, ಸೊ ED ಅವ್ರ ಹತ್ರ ಮಾತಾಡಿ ಫಸ್ಟ್ ದಟ್ ಟಾಪ್ 24 ಬಾರ್ ಅವರ್ಸ್ ಅಂತ ಏನು ವಾಟ್ಸಪ್ ಅಲ್ಲಿ ಸುತ್ತಾ ಇದೆಯೋ ಅವ್ರದ್ದು ಫಸ್ಟ್ ಮಾಡೋದಕ್ಕೆ ಅವ್ರು ಸಜೆಸ್ಟ್ ಮಾಡಿದ್ರು. ಸೊ ಇವಾಗ ಅದನ್ನ ಟಾಪ್ 5 ಇವಾಗ ಕಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ 2 ಆಗಿದೆ, ನೆಕ್ಸ್ಟ್ ವೀಕ್ ಅಲ್ಲಿ 1 ಹೋಗುತ್ತೆ, ಇನ್ನೊಂದ್ 2 ಹೋಗುತ್ತೆ. ಆ ತರ ಐ ವಿಲ್ ಟ್ರೈ ಟು ಕಂಪ್ಲೀಟ್ ದಟ್ 24 ಅಲ್ಲ 32 ಪೀಪಲ್ ಆರ್ ದೇರ್. ಐ ವಿಲ್ ಸೆಂಡ್ ದಿ ಕಂಪ್ಲೇಂಟ್ ಟು ED ಅಂಡ್ CID ಪ್ಲಸ್ ಆಲ್ ಸ್ಟಾಫ್ ವಿತ್ ಪ್ರೂಫ್ ವಿತ್ ಡಾಕ್ಯುಮೆಂಟರಿ. ಇವಾಗ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಪ್ರಾಪರ್ಟಿ ಸೇಲ್ ಡೀಡ್, EC, ದುಡ್ಡೆಲ್ಲ ಹೋಗಿದೆ, ಪೇ ಆರ್ಡರ್ ಕಾಪಿ, ಎಲ್ಲಿ ಡೆಬಿಟ್ ಆಗಿದೆ, ಎಲ್ಲಿ ಕ್ರೆಡಿಟ್ ಆಗಿದೆ, ಅವ್ರ SB ಅಕೌಂಟ್ ಎಲ್ಲ ಏನೇನ್ ಬೇಕು ಪ್ರೂವ್ ಮಾಡಿ